ಭುವನಂ ಗಗನಂ. ನಾನು ಸಡನ್ ಆಗಿ ಮೇಲೆ ಹತ್ತಿದೆ, ಅಲ್ಲಿ ಸ್ವಲ್ಪ ಬ್ಲಡ್ ಇತ್ತು. ಮಗುನ ನಾನು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟೆ. ಅವಳು ಇನ್ನೂ ಒಳಗೆ ಸ್ಟಾರ್ಟ್ ಮಾಡ್ಬಿಟ್ಲು. ಅವನ ಹೆಸರು ಗೊತ್ತಿಲ್ಲ, ಹೈಟ್ ಗೊತ್ತಿಲ್ಲ, ವೇಟ್ ಗೊತ್ತಿಲ್ಲ, ಯಾರಂತ ಗೊತ್ತಿಲ್ಲ. ಅದು ನಮಗೆ ಕ್ಲೂ. ಹಿ ಕೇಮ್ ಇನ್ ಬಸ್ ಬಟ್ ಈಸ್ ಹೋಲ್ಡಿಂಗ್ ಹೆಲ್ಮೆಟ್. ಪೊಲೀಸ್ನವರಿಗೆ ಒಂದು ಕ್ಲೂ ಸಿಗೋದು ಅಷ್ಟೇ ಸಿಕ್ಕಿದ್ದು ನಮಗೆ. ನೋಡ್ತೀನಿ ಇಬ್ಲೂರ್ ಜಂಕ್ಷನ್ ಹತ್ರ ನಡ್ಕೊಂಡೇ ಹೋಗ್ತಾನೆ ಇದ್ದಾನೆ. ಬೈಕ್ ಇಲ್ಲ ಏನಿಲ್ಲ, ಓಡದೆ ಬಿಟ್ಟರೆ ಹೋಗ್ಬಿಡ್ತಾನೆ ಇವನು ಅಂತೇಳಿ. ಕೇಸಸ್ ಹೇಳ್ಬೋದಾ? ನಾನು ಡಿಪಾರ್ಟ್ಮೆಂಟಲ್ಲಿ ಅಪ್ರಿಷಿಯೇಷನ್ ತೊಗೊಂಡಿದ್ದೆ ಪೋಕ್ಸೋ ಕೇಸಲ್ಲಿ. ಸೊ ನನಗೆ ಫಸ್ಟ್ ಹಡಲ್ಸ್ ಅಂತ ನಾನು ಬ್ರೇಕ್ ಮಾಡಿದ್ದು ಒಂದು ಪೋಕ್ಸೋ ಕೇಸೆ. ದಟ್ ಈಸ್ ಮೈ ಫಸ್ಟ್ ರೆಕಗ್ನಿಷನ್. ಅದು ನನಗೆ ಸೀನಿಯರ್ ಆಫೀಸರಿಂದ ಸಿಕ್ಕಿದ್ದು ಬೆಳ್ಳೂರಲ್ಲೇ. ಬೆಳ್ಳಂದೂರಲ್ಲೇ. ಒಬ್ಬ ಎಕ್ಸ್ ವ್ಯಕ್ತಿ ಮಗುನ ಯಾವುದೋ ಒಂದು ರೀತಿಯಲ್ಲಿ ಬಳಕೆ ಮಾಡ್ಕೊಂಡು 5ನೇ ಫ್ಲೋರಿಗೆ ತೊಗೊಂಡೋಗಿ ಬಳಕೆ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿರ್ತಾನೆ. ಎಷ್ಟು ವರ್ಷ? ಅದು ಲೇಬರ್ ಕಮ್ಯುನಿಟಿಗೆ ಸೇರಿರ್ತಕ್ಕಂಥ ಮಗು. ಅರೌಂಡ್ ಒಂದು 4 to 5 years ಅಷ್ಟೇ ಮಗುಗೆ. ಅದು ಬಿಟ್ಬಿಟ್ರೆ ಅದು ನೀಟಾಗಿ ಮಾತಾಡಲ್ಲ, ಹಿಂದಿ ಮಗು. ಅದು ಲೇಬರ್ ಕಮ್ಯುನಿಟಿ, ತಂದೆ ತಾಯಿಗಳು ಹೌಸ್ ಕೀಪಿಂಗ್ ಕೆಲಸ ಮಾಡುವಂಥ ಒಂದು ವೃತ್ತಿಯಲ್ಲಿರ್ತಾರೆ. ಮಗುನ ಬಿಟ್ಟೋಗಿರ್ತಾರೆ ಆ್ಯಸ್ ಯೂಸಲಿ. ಅವನು ಬಂದುಬಿಟ್ಟು ಮಗುನ 5th ಫ್ಲೋರ್ವರೆಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಬೇರೆ ರೀತಿಯಲ್ಲಿ ಯೂಸ್ ಮಾಡಿಕೊಂಡು ಹೋಗ್ಬಿಟ್ಟಿರ್ತಾನೆ ಅಲ್ಲಿಂದ. ಮಗು ಅಳ್ತಾ ಇರುತ್ತೆ. ಅದ್ರ ಜೊತೆ ಸಣ್ಣದು ಇನ್ನೊಂದು ಪಾಪು ಇರುತ್ತೆ. ಆ್ಯಕ್ಚುಲಿ ಅದು ನೋಡಿರುತ್ತೆ ಗಂಡು ಮಗು. ಮೇಲೆ ಕರ್ಕೊಂಡು ಹೋಗಿ ಬರಬೇಕಾದ್ರೆ ಅಳ್ತಾ ಇರ್ತಿತ್ತು ಅಂತೇಳಿ. ಅದು ಅವಾಗ ಫೋನ್ ಮಾಡಿ ಹೇಳ್ತಾ, ಅಕ್ಕ ತುಂಬ ಅಳ್ತಿದ್ದಾಳೆ, ಯಾಕಂದ್ರೆ ಸಣ್ಣ ಮಗು ಏನು ಹೇಳ್ಕೊಳ್ಳಿಕ್ಕಾಗಲ್ಲ. 4-5 ವರ್ಷದ ಮಗು ಭಯ ಪಟ್ಟಿರುತ್ತೆ, ಏನು ಹೇಳ್ಕೊಳ್ಳುವಂಥ ಸ್ಥಿತಿಯಲ್ಲಿ ಇರಲ್ಲ. ಅವಾಗ ಒಂದು ಫೋನ್ ಬರುತ್ತೆ, ಹಿಂಗೆ ಒಂದು ಮಗುಗೆ ಏನೋ ಇದಾಗಿದೆ ಅಂತೇಳಿ ಹೇಳ್ತಾರೆ, ಇಮಿಡಿಯೇಟಾಗಿ ಬನ್ನಿ ಅಂತೇಳಿ. ಸೊ ನಾನು ಇಮಿಡಿಯೇಟಾಗಿ ಅಲ್ಲಿ ರಶ್ ಆಗ್ತೀವಿ. ಮಗುಗೆ ನಾವು ಮಾತಾಡಿದಾಗ, ಹೌದು ನಾನೇ ಹೋಗಿರೋದು, ಸ್ಪಾಟ್ ವಿಸಿಟ್ ನಾನೇ ಮಾಡಿದ್ದು. ಮಗುಗೆ ನಾವು ಮಾತಾಡಿದಾಗ ಯೂನಿಫಾರ್ಮಲ್ಲಿ ಹೋಗ್ಬಿಟ್ರೆ ಮಕ್ಕಳು ಇನ್ನೂ ಹೆದರ್ಬಿಡ್ತಾರೆ. ಯಾಕಂದರೆ ಪೊಲೀಸಿಂಗ್ ಅಂತಂದರೆ ಸ್ವಲ್ಪ ಭಯ ಪಡ್ತಾರೆ ಅನ್ನೋದೊಂದು ಮಕ್ಕಳಲ್ಲಿ. ಸಣ್ಣ ಮಗು ಇದ್ದಾಗಲೇ ಅವರಿಗೆ ಹೇಳ್ಬಿಟ್ಟಿರ್ತಾರೆ, ಪೊಲೀಸ್ನ ಕರೆಸ್ತೀನಿ ನೋಡು, ನಿನಗೆ ಪೊಲೀಸರು ಬರ್ತಾರೆ ನೋಡು, ನಿನಗೆ ಹಿಡ್ಕೊಂಡು ಹೋಗ್ತಾರೆ ನೋಡು ಅಂತ ಹೇಳ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಮಕ್ಕಳು ನಮ್ಮ ಮುಂದೆ ಹೇಳುವಂಥ ಒಂದು ಪ್ರವೃತ್ತಿ ಜಾಸ್ತಿ ಬೆಳೆಸ್ಕೊಂಡಿರಲ್ಲ. ಪೊಲೀಸರು ಬಂದರು ಅಂದರೆ ಇನ್ನೂ ಭಯ ಪಟ್ಬಿಡ್ತಾರೆ. ಹಾಗಾಗಿ ನಾವು ಯೂನಿಫಾರ್ಮ್ ಹಾಕ್ಕೊಳ್ಳಲ್ಲ ಮಕ್ಕಳ ಮುಂದೆ. ಅದು ಕಾನೂನು ಕೂಡ ಇದೆ. 18 ವರ್ಷದ ಒಳಗಿನ ಮಕ್ಕಳಿಗೆ ನಾವೇನಾದ್ರು ಇಂಟ್ರಾಗೇಷನ್ ಮಾಡಬೇಕು, ಅವ್ರನ್ನ ಮಾತಾಡಿಸ್ಬೇಕು ಅಂತಂದರೆ ವಿ ಕ್ಯಾನಾಟ್ ವೇರ್ ದ ಯೂನಿಫಾರ್ಮ್. ಆಯಿತಾ? ಸೊ ಅವ್ರ ತಂದೆ ತಾಯಿ ಪೋಷಕರ ಮುಂದೆನೇ ಮಾತಾಡಿಸ್ಬೇಕಂತ ಇದೆ. ಅಥವಾ ಅದು ಮಗು ಯಾರ ಜೊತೆ ಮಾತಾಡ್ಲಿಕ್ಕೆ ಬಯಸುತ್ತೆ ಅವ್ರ ಮುಂದೆ ಮಾತಾಡ್ಬೇಕಂತಿರುತ್ತೆ. ಅವ್ರ ತಾಯಿ ಅದೇ ಟೈಮಿಗೆ ಬರ್ತಾರೆ, ಮಗು ಅಳ್ತಾನೆ ಇರುತ್ತೆ ಜೋರಾಗಿ. ಸ್ವಲ್ಪ ಲೇಬರ್ಸ್, ಕನ್ಸ್ಟ್ರಕ್ಷನ್ ಲೇಬರ್ಲ್ಲ, ಹೌಸ್ ಕೀಪಿಂಗ್ನವ್ರು ಎಲ್ಲ ಬೇರೆಯವ್ರ ಮನೇಲಿ ಕೆಲಸ ಮಾಡ್ತಿದ್ರು. ಬ್ಲೀಡಿಂಗ್ ಆಗ್ತಾ ಇರುತ್ತೆ ಮಗುಗೆ. ಸೊ ಅವ್ರ ತಾಯಿ ಬಂದ್ಬಿಟ್ಟು ಸಡನ್ನಾಗಿ, ಸರ್ ಮಗುಗೇನೋ ಆಗಿದೆ ಅಂತ ಇದು ಹೇಳ್ತಾನೆ ಇಲ್ಲ, ಅಳ್ತಿದ್ದಾಳೆ ಅಂತ ಹೇಳ್ತಾರೆ. ಸೊ ನಮಗೆ ಸ್ವಲ್ಪ ನೋವು. ಮಕ್ಕಳದು ಬಂತು ಅಂದರೆ ಪೊಲೀಸ್ ಅಧಿಕಾರಿಗಳಿಗೆ ತುಂಬ ಎಮೋಷನು. ಯಾಕಂದರೆ ನಮ್ಮ ಮನೇಲಿ ಮಕ್ಕಳು ಬಿಟ್ಟು ಬಂದುಬಿಟ್ಟಿರ್ತೀವಿ ನಾವು. ನಮಗೆ ಗೊತ್ತಿರುತ್ತೆ ಅದರದ್ದು ಒಂದು ಮಗು ಅಂತಂದ್ರೆ ಏನು, ಅದು ಯಾವ ರೀತಿಯಲ್ಲಿ ನಮಗೆ ಅಪ್ಪ ಅಂತ ಕರೆಯುತ್ತೆ ಎವ್ರಿ ಡೇ, ಹೆಂಗೆ ಕಷ್ಟಪಟ್ಟು ಅದನ್ನು ಬೆಳೆಸ್ತಾ ಇದ್ದೀವಿ ನಾವು, ಯಾವ ಪ್ರೀತಿ ನಾವು ಕೊಡ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ. ಅದನ್ನು ಆ ಮಗುದಲ್ಲಿ ನೋಡಲಿಕ್ಕೆ ನಾವು ಇಷ್ಟಪಡ್ತೀವಿ, ಯಾವುದೇ ನೊಂದಿರೋ ಮಗು ಅದು. ಸೊ ಆ ಮಗುನ ನಾವು ಇಂಟ್ರಾಗೇಷನ್ ಸ್ಟಾರ್ಟಿಂಗ್ ಮಾಡಿದಾಗ ಅದರ ನಮಗೆ ಹೇಳಿರಲ್ಲ. ಸಡನ್ನಾಗಿ ನಮ್ಮದೆಲ್ಲ ಟೀಮ್ ಫಾರ್ಮೇಷನ್ ಆಗುತ್ತೆ. ಯಾವುದೇ ಒಂದು ಅಫೆನ್ಸ್ ಆಯಿತು ಅಂತಂದ್ರೂ ಪೊಲೀಸ್ ಇಲಾಖೆಯಲ್ಲಿ ಟೀಮ್ ಫಾರ್ಮೇಷನ್ಗಳು ಅಂತ ಮಾಡ್ತಾರೆ. ಮಾಡೋದು ಇಲ್ಲ, ಸ್ಟೇಷನಲ್ಲೇ ನಮ್ಮ ಟೀಮ್ಗಳಿರ್ತದೆ. ಎಕ್ಸಾಂಪಲ್ಲು ಒಂದು ಟೆಕ್ನಿಕಲ್ ಟೀಮ್ ಅಂತ ಇರುತ್ತೆ. CDR ಆಗಿರ್ಬೋದು, IPDRಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಟೆಕ್ನಿಕಲಿ ಏನು ಕಂಡುಹಿಡಿಲಿಕ್ಕೆ ಆಗುತ್ತೆ ಅದ್ರ ಬಗ್ಗೆ ವರ್ಕ್ ಮಾಡುವಂಥ ಟೀಮ್ ಇರುತ್ತೆ. ಕ್ರೈಮ್ ಟೀಮ್ ಅಂತ ಇರುತ್ತೆ. ಅಂದರೆ ನಮ್ಮ ಕ್ರೈಮ್ ಟೀಮಲ್ಲಿ ಮತ್ತೆ ಡಿವೈಡ್ ಮಾಡ್ಕೊತಾರೆ. ಅಂದರೆ ಫೀಲ್ಡಿಗೆ ಇಳಿದ್ಬಿಟ್ಟು ವರ್ಕ್ ಮಾಡೋರು, ಅಂದರೆ ಎಲ್ಲರನ್ನ ಕೇಳ್ಕೊಂಡು ಯಾರಾದರೂ ಬಂದಿದ್ರ ಹಂಗೆ ಅಂತ ಮನೆಗೆ ವಿಸಿಟ್ ಮಾಡೋದು, ಏರಿಯಾಗಳಿಗೆ ವಿಸಿಟ್ ಮಾಡೋದು, ಅಥವಾ ಅಲ್ಲಿರೋ ಯಾವುದೋ ಒಬ್ಬ ವ್ಯಕ್ತಿನ ಫೋನ್ ಮಾಡಿ ಕೇಳ್ಕೊಂಡು ಇವ್ನು ನಿಮಗೆ ಗೊತ್ತಾ ಅಂತ ಕೇಳಿ ಇವನ ಬಗ್ಗೆ ಮಾಹಿತಿ ಸಿಗುತ್ತಾ ಅಂತೇಳಿ ಕೇಳ್ಕೊಳ್ಳುವಂಥ ಟೀಮ್ಗಳಿರ್ತದೆ. ಅದರಲ್ಲಿ ಇನ್ನೊಂದು ವಿಂಗ್ ಏನಪ್ಪ ಅಂತಂದರೆ CCTV ಕ್ಯಾಮ್ರಾಗಳನ್ನು ಫಾಲೋ ಅಪ್ ಮಾಡಲಿಕ್ಕೆ, ನೋಡಲಿಕ್ಕೆ ಆ ಥರ ಟೀಮ್ಗಳನ್ನು ಫಾರ್ಮೇಷನ್ ಮಾಡ್ಕೊತಾರೆ. ಇನ್ನೊಂದು ಟೀಮ್ ಏನಪ್ಪ ಅಂತಂದರೆ ಒಳಗಡೆ ಕೂತ್ಕೊಂಡು ಕಂಪ್ಲೇಂಟ್ ಬರೆಯೋದು, ಹಾಜರು ಮಾಡ್ಕೊಳ್ಳೋದು, ನೋಟಿಸ್ ಕೊಡೋದು, ನೋಟಿಸ್ ತೊಗೊಳ್ಳೋದು, ಆ ಥರದ್ದೆಲ್ಲ ವರ್ಕ್ಗಳನ್ನು ಬೇರೆ ಬೇರೆ ಮಾಡ್ತಿರ್ತಾರೆ. ಲೀಡ್ ಮಾಡಲಿಕ್ಕೆ ಸೀನಿಯರ್ ಆಫೀಸರ್ಸ್ಗಳನ್ನೆಲ್ಲ ಹಾಕಿರ್ತಾರೆ. ಸೊ ಈ ಥರ ಟೀಮ್ಗಳು ಸಡನ್ನಾಗಿ ಫಾರ್ಮೇಷನ್ ಆಗಿಬಿಟ್ಟು ಸ್ವಲ್ಪ ಮಾಹಿತಿ ಸಿಕ್ತಂದ್ರೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಅವ್ರವ್ರ ವರ್ಕು ಹೇಳುವ ಅವಶ್ಯಕತೆನೇ ಇಲ್ಲ, ನಮ್ಮ ವರ್ಕ್ ಇದು, ನಾವು ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ CCTV ಕ್ಯಾಮ್ರಾಗೆ ಹೋಗಿ CCTV ಕ್ಯಾಮ್ರಾ ಫಾಲೋ ಅಪ್ ಮಾಡ್ತಾರೆ. ಈ ಕಡೆ CDR ಹಾಕೋರು CDR ಹಾಕ್ತಾರೆ. ಈ ಕಡೆ ಅಕ್ಯೂಸ್ನ ಡೈರೆಕ್ಟಾಗಿ ಹೋಗಿ ಇಂತಲ್ಲಿ ಹೋಗಿರ್ಬೋದು, ಅವ್ರ ಅಕ್ಕನ ಮನೆಗೋ, ಅಣ್ಣನ ಮಗನೆಗೋ, ಇಲ್ಲ ಹಳೆಲವ್ರ ಮನೆಗೆ ಹೋಗಿರ್ತಾನಂತ ಇದೆ, ಇಲ್ಲ ತಿರುಪತಿಗೆ ಹೋಗಿರ್ತಾನಂತಿದ್ರೆ ಸ್ಟಾರ್ಟೇ ಹೋಗ್ಬಿಡ್ತಾರೆ. ಯಾವುದು ಕೇಳೋದಿಲ್ಲ, ಏನಿಲ್ಲ. ಅಧಿಕಾರಿಗಳಿಗೆ ಹೇಳ್ತಾರೆ, ಸರ್ ಅವ್ನು ತಿರುಪತಿಗೆ ಹೋಗೋ ಚಾನ್ಸಸ್ಗಳಿರ್ತದೆ, ತಿರುಪತಿಗೆ ಹೋಗ್ತೀನಿ ಅಂತೇಳಿ ಹಂಗೆ ಹೊರಟು ಬಿಡ್ತಾರೆ. ಸೊ ಆ ಟೈಮಲ್ಲಿ ನಮಗೆ ಕ್ಲೂನೇ ಇಲ್ಲ. ಬಟ್ ಮಗು ಹೇಳ್ತಾ ಇಲ್ಲ, ಮಗುಗೆ ಅಫೆನ್ಸ್ ಆಗಿದೆ, ಬಟ್ ಮಗು ಹೇಳ್ತಾ ಇಲ್ಲ. ಆ್ಯಕ್ಚುಲಿ ನಾವೇನು ಮಾಡಿದ್ವಿ, ಮಗುನ ಕೇಳೋದು ಹೆಂಗೆ ಅಂತೇಳಿ ಒಂದು 2-3 ನಿಮಿಷದವರೆಗೂ ಮಗುನ ಅವ್ರ ತಾಯಿ ಹತ್ರ ಬಿಟ್ವಿ. ಅಮ್ಮ ನೀವು ಸ್ವಲ್ಪ ಇದು ಮಾಡಿ ಅಂಥೇಳಿ. ಸಡನ್ನಾಗಿ ನಾವು ಹೋಗಿ ಮಗು ಮೆಲ್ಲಕ್ಕೆ ಕರೆದುಬಿಟ್ಟು, ನನಗೆ ಮಕ್ಕಳಿಗೆ ಆಡಿಸೋದು ನನಗೆ ತುಂಬ ಗೊತ್ತು. ಯಾಕಂದರೆ ಅಕ್ಕನ ಮಕ್ಕಳು ಅವ್ರನ್ನೆಲ್ಲ ಆಡಿಸಿರೋದು ನೆನಪಿತ್ತು. ಅವಳಿಗೆ ನನ್ನ ಹಿಂದಿ ನನಗೆ ಬರ್ತಿರೋದ್ರಿಂದ ಅವಳಿಗೆ ಕರ್ಕೊಂಡು ಹೋದೆ ನಾನು.
ಸಣ್ಣ ಮಗು ಹೇಳ್ತಾ ಇತ್ತು ಮೇಲೆ ಕರ್ಕೊಂಡು ಹೋಗಿದ್ದ ಅಂತ. ಅವನ ಜೊತೆ ಆ ಇದ್ದಿದ್ದು ಹೆಣ್ಮಗು ತಮ್ಮನೋ ಯಾರೋ? ಆ ತಮ್ಮ, ಅವನೇ ಹೇಳಿದ್ದು ಅಕ್ಕ ಮೇಲೆ ऊपर लेके गया था बहन को ಅಂತ ತೋರಿಸ್ತಾ ನನಗೆ ಅಷ್ಟೇ. ಅವನು ನಾನು ಸಡನ್ನಾಗಿ ಮೇಲೆ ಹತ್ತಿದೆ, ಅಲ್ಲಿ ಸ್ವಲ್ಪ ಬ್ಲಡ್ ಇತ್ತು. ಸೊ ಐ ಥಾಟ್ ದಟ್ ಅಫೆನ್ಸ್ ಇಸ್ ಹ್ಯಾಪೆಂಡ್ ಹಿಯರ್ 5th ಫ್ಲೋರಲ್ಲಿ, ಅದು ಮೇಲೆ ಟೆರಸ್ ಮೇಲೆ. ಅದು ಮಗುನ ನಾನು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟೆ. ಅಮ್ಮ ಇಲ್ಲಿ ಇದರ ಕುಚ್ ಆಪ್ಕೊ ಮಿಲಾಯ ಕ್ಯಾ ಅಂತಂದ. ಅವಳು ಇನ್ನೂ ಒಳಗೆ ಸ್ಟಾರ್ಟ್ ಮಾಡ್ಬಿಟ್ಲು. ಅಂದರೆ ಗೊತ್ತಾಗ್ಬಿಡುತ್ತೆ ಅದು ಅಳ್ತಾಳೆ ಅಂದರೆ ಅಫೆನ್ಸ್ ಪ್ಲೇಸಿಗೆ ಅವಳು ಬಂದಿದ್ದಾಳೆ ಅಂತ ಅರ್ಥ. ಸೊ ಅದನ್ನು ತೋರಿಸ್ಬಿಟ್ಟು ನಾನು ಸೇಮ್ ಓಡ್ಕೊಂಡು ಬಂದೆ. ಅವಾಗ ಅವಳು ಹೇಳ್ತಾಳೆ, ಹೆಂಗಿದ್ದ ಅವನೇನಾದ್ರೂ ಹೇಳ್ತೀಯ ಅಂತ ನಾನು ಕೇಳ್ತೀನಿ ಅವಳಿಗೆ. वो अंकल आया था ना आपको थोड़ के मार के चला गया ना, उसको पकड़ के लेता था मैं, अभी जाके उसको पकड़ के लेके आना बोले तो आप बोलना पड़ेगा वो कैसा था ಅಂತ ಕೇಳ್ತೀನಿ ನಾನು. ಮಗು ಸ್ಟಾರ್ಟಿಂಗ್ಗೆ ಇನ್ನೂ ತಪ್ಕೊಳ್ಳುತ್ತೆ ನನಗೆ, ಆ್ಯಕ್ಚುಲಿ ಜೋರಾಗಿ ಅದು ಭಯ ಬಿದ್ದಿರ್ತಾಳೆ ಅವಳು. ಸೊ ಆ ಮಗು ಇನ್ನೂ ತಪ್ಕೊಳ್ಳುತ್ತೆ, ನನಗೆ ಇನ್ನೂ ಗೊತ್ತಾಗುತ್ತೆ. ಅಂಕಲ್ ಆಯ್ತಾನ ಓ ಏಸಾಯಕ್ಕೆ ಅಂಕಲ್ ತಾನ ಅಂತೇಳಿ ಒಬ್ಬರನ್ನ ಕೂದಲಿರೋನಿಗೆ ತರಿಸಿದಾಗ ಅವಳು ಅಲ್ಲ ಅಂತ ಹೇಳ್ತಾಳೆ. ಇನ್ನೊಬ್ಬನ ಬಾಂಡ್ಲಿ ಹೋಗ್ತಿರ್ತಾನೆ, ऐसा था क्या ಬೋರ್ಡ್ ಅದು ಗಿಡ था क्या ಅಂತ ನಾನು ಹೇಳಿದಾಗ ಅವಳ ಮಗಳು ಅಂತಾಳೆ, ಓ ಅಂಕಲ್ ಜೈಸಾ ಬಾಂಡ್ಲಿ ತಾ ಅಂತ ಇಷ್ಟೇ ಹೇಳ್ತಾಳೆ. ಬಸ್ ಅವನ ಹೆಸರು ಗೊತ್ತಿಲ್ಲ, ಹೈಟ್ ಗೊತ್ತಿಲ್ಲ, ವೇಟ್ ಗೊತ್ತಿಲ್ಲ, ಯಾರಂತ ಗೊತ್ತಿಲ್ಲ. ಸಂಬಂಧಿಕರ ಯಾರೂ ಇಲ್ಲ ನಮ್ಮ ಸಂಬಂಧಿಕರು ಟಕ್ಕಳು ಅಂತ ಹೇಳ್ತಾರೆ. ಎಲ್ಲ ಕಡೆ ಹುಡುಕ್ತೀವಲ್ಲ, CCTV ಕ್ಯಾಮ್ರಾನೇ ಇಲ್ಲ. ಲೇಬರ್ ಕಮ್ಯುನಿಟಿ ಎಲ್ಲ ಶೆಡ್ಗಳೆಲ್ಲ ಇರ್ತಾರೆ, ಅಲ್ಲೆಲ್ಲ CCTV ಕ್ಯಾಮ್ರಾ ಇರಲ್ಲ, ಏನಿರಲ್ಲ. ಹಾಗೇನು CCTV ಕ್ಯಾಮ್ರದ್ದು ಟೀಮನ್ನೆಲ್ಲ ನೀವು ಬೆಳ್ಳಂದೂರು ಬ್ರಿಡ್ಜ್ ಹತ್ರ ಒಬ್ರು ಇರಿ, ಎಕೋ ಸ್ಪೇಸ್ ಹತ್ರ ಒಬ್ಬರು ಹೋಗ್ಬಿಟ್ಟು ಆ ಕಡೆಯಿಂದ ಬರ್ತಾವಲ್ಲ ಅಲ್ಲಿ CCTV ಕ್ಯಾಮ್ರಾಗಳಿದೆ, ಅಲ್ಲಿ ಚೆಕ್ ಮಾಡಬೇಕು. ಬೆಳ್ಳಂದೂರು ಗೇಟ್ ಒಳಗಡೆ ಎಂಟ್ರಿ ಕೊಟ್ಟಾಗ ಅಲ್ಲೊಂದು CCTV ಕ್ಯಾಮ್ರಾ ಇದೆ, ಅಲ್ಲೊಂದು ಟೀಮ್ ಚೆಕ್ ಮಾಡಬೇಕು ಅಂತೇಳಿ ಟೀಮ್ಗಳು ಫಾರ್ಮೇಷನ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಸೊ ಆವಾಗ ಒಂದು ಕಡೆ ಒಬ್ಬ ಟಕ್ಕಳು ಇಳಿದು ಬರ್ತಾನೆ, ಬೋಡ ಕೈಯಲ್ಲಿ ಹೆಲ್ಮೆಟ್ ಇಟ್ಕೊಂಡು ಕೆಳಗಡೆ ಸ್ಲಿಪ್ಪರ್ ಶೂಸ್ ಹಾಕ್ಕೊಂಡು ಇಳಿತಾನೆ. ಅದು ನಮಗೆ ಕ್ಲೂ. ಹಿ ಕೇಮ್ ಇನ್ ಬಸ್ ಬಟ್ ಹಿ ಈಸ್ ಹೋಲ್ಡಿಂಗ್ ಹೆಲ್ಮೆಟ್. ಪೊಲೀಸ್ನವರಿಗೆ ಒಂದು ಕ್ಲೂ ಸಿಗೋದು ಅಷ್ಟೇ ಸಿಕ್ಕಿದ್ದು ನಮಗೆ. ಬಸ್ನಲ್ಲಿ ಬರೋನು ಹೆಲ್ಮೆಟ್ ತೊಗೊಂಡ್ಬರಕ್ಕೆ ಸಾಧ್ಯನೇ ಇಲ್ಲ. ಮೇ ಬಿ ಬೈಕ್ ಎಲ್ಲಾದರೂ ಬಿಟ್ಟು ಏನಾದರೂ ಆಗಿತ್ತು ಅಂದರೆ ತೊಗೊಂಡ್ಬಂದಿರ್ಬೋದು, ಚಾನ್ಸಸ್, ದಟ್ ಈಸ್ ಎ ಚಾನ್ಸ್ ಅಷ್ಟೇ. ಬಟ್ ವಿಲ್ ಟ್ರೀಟ್ ಹಿಮ್ ಆಸ್ ಎ ಅಕ್ಯೂಸ್ಡ್ ಅಥವಾ ಸಸ್ಪೆಕ್ಟ್ ಅಂತ ನಾವು ಅವನ್ನ ಟ್ರೀಟ್ ಮಾಡ್ತೀವಿ. ಫಾಲೋ ಅಪ್ ಮಾಡ್ತೀವಿ, ಮುಂದೆ ಬರ್ತಾನೆ, ಅದೇ ಏರಿಯಾದಲ್ಲಿ ಹೋದಂಗೆ ಮಾಡಿ ಮತ್ತೆ ವಾಪಸ್ ಬಂದು ಬೇರೆ ಕಡೆ ಹೋಗ್ಬಿಡ್ತಾನೆ. ಇದಿಷ್ಟು CC ಕ್ಯಾಮ್ರಾ ನೋಡ್ತೀವಿ. CCTV ಕ್ಯಾಮ್ರಾ ಫಾಲೋ ಅಪ್ ಬರ್ತಾನೆ ಇರುತ್ತೆ ಸರ್. ಅದು ಟೈಮ್ ಟು ಟೈಮ್. ನಾನಿಲ್ಲಿ 3 ಗಂಟೆಗೆ ನೋಡ್ತಾ ಇದ್ದೀನಿ ಅಂತಂದರೆ 3 ಗಂಟೆಗೆ ಒಂದು ಸಿಕ್ಕ ಅಂತಂದ್ರೆ ಇನ್ನೊಬ್ನಿಗೆ ಫೋನ್ ಮಾಡಿ ನೀನು 3 ಗಂಟೆಯಿಂದ ಅಲ್ಲಿ ಸ್ಟಾರ್ಟ್ ಮಾಡಿಬಿಡು ಆಲ್ರೆಡಿ ಅಂತ ಹೇಳಿರ್ತಾರೆ. ಸೊ ಅವ್ನಿಗೆ ನಾವು ಅಲ್ಲಿ ಹೋಗೋದ್ರೊಳಗೆ ಅದು ಮ್ಯಾಚಪ್ ಆಗಿ ಮುಂದೆ ಬರ್ತಾನೆ ಇರುತ್ತೆ. ಸೊ ಅವ್ನು ಬಂದ ಓಣೆಯಲ್ಲಿ ಹಿಂಗೆ ಅಡ್ಡಾಡ್ಕೊಂಡು ವಾಪಸ್ ಹೋದಂಗೆ ಅಷ್ಟೇ ಇರುತ್ತೆ. ಬಟ್ ಅವಾಗ ಅಫೆನ್ಸ್ ಆಗಿಲ್ಲ, ಅದು ಕಡಿಮೆ ಟೈಮ್ ಇನ್ನು. ಅವ್ನು ಈ ರೂಟ್ನ ನೋಡ್ಕೊಂಡು ಹೋಗ್ಬಿಟ್ಟು ಇನ್ನೊಂದು ರೂಟಲ್ಲಿ ಬರ್ತಾನೆ, ಪಕ್ಕದ ಇನ್ನೊಂದು ಗ್ರೀನ್ ಲೇಔಟ್ ಅಂತಿದೆ, ಆ ರೂಟಲ್ಲಿ ಬಂದುಬಿಟ್ಟು ಆ ಮಗು ಹಿಂಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದ್ದಾನೆ ಅವನು ಆಟ ಆಡ್ಕೊಳ್ಳೋದು. ವಾಪಸ್ಸಲ್ಲಿ ಬಂದುಬಿಟ್ಟು ಆ ಮಗುಗೆ ಚಾಕ್ಲೇಟ್ ಕೊಟ್ಟಂಗೆ ಮಾಡಿಬಿಟ್ಟು ಅಫೆನ್ಸಿಗೆ ಯೂಸ್ ಮಾಡಿ ಎಸ್ಕೇಪ್ ಆಗಿದ್ದ. ಬಟ್ ಅವ್ನು ಯಾರು ಏನು ಮೊಬೈಲ್ ಬಳಸಿಲ್ಲ, ಏನಿಲ್ಲ. ಸೊ ಹಾಗೇನು ಅವ್ನು ಬಂದ್ಬಿಟ್ಟು ಬಸ್ ಹತ್ತಲ್ಲ, ನಡ್ಕೊಂಡು ಯಾವುದೋ ಒಂದು ಏರಿಯಾದಿಂದ ಹೋಗ್ಬಿಟ್ಟಿರ್ತಾನೆ. ನಮಗೆ ಯಾವ್ದು ಕ್ಲೂ ಇರಲ್ಲ, ಎಕ್ಸಿಟ್ ಎಲ್ಲ ಅದ ಅನ್ನೋದು ಗೊತ್ತಿರಲ್ಲ. ಬೆಳ್ಳಂದೂರ್ನೇವನ ಅಂತೇಳಿ ತುಂಬ ಹುಡುಕ್ತಿರ್ತೀವಿ, ಎಲ್ಲ ಕಡೆ ಹುಡುಕ್ತೀವಿ. ಮೇಲಧಿಕಾರಿಗಳದ್ದು ಪ್ರೆಷರ್, ಯಾಕಂದ್ರೆ ಮಕ್ಕಳದ ಮೇಲೆ ಏನಾದರೂ ಅಫೆನ್ಸ್ ಆಯ್ತಂದ್ರೆ ಅಕ್ಯೂಸ್ ಸೇಫ್, ಮರ್ಡರ್ ಆಯ್ತಂದ್ರೆ ಅಕ್ಯೂಸ್ ಸೇಫ್ ಫಸ್ಟ್. 307 ಆಯಿತು, ಅಕ್ಯೂಸ್ ಫಸ್ಟ್ ಸೇಫ್ ಆಗ್ಬೇಕು. ಅದು ನಮ್ದು ಪ್ರಿಲಿಮಿನರಿ ಇದು ಫಸ್ಟ್ ಮೊಟ್ಟೋ ಅದೇ ಸಿಗಬೇಕು. ಆವಾಗಲೇ ತಾನೇ ಎಲ್ಲ ಗೊತ್ತಾಗೋದು ನಮಗೆ ಏನಾಗಿದೆ ಎತ್ತಾಗಿದೆ ಅಂತ ಹೇಳಿ. ಸೊ FIR ಈ ಕಡೆ ನಡೀತಾ ಇರುತ್ತೆ, ಅಧಿಕಾರಿಗಳೆಲ್ಲ ಹಿಡಿಬೇಕು, ಅವನಿಗೆ ಹಿಡಿಲೇಬೇಕು, ಹೆಂಗಿದ್ದಾನೆ, ಯಾಕೆ ಎಲ್ಲಾದರೂ ಒಂದು ಕಡೆ ಎಕ್ಸಿಟ್ ಆಗಿರ್ಬೇಕು ನೋಡಿ ಅವನು ಅಂತ ಹೇಳ್ತಿರ್ತಾರೆ. ನನಗೆ CCTV ಕ್ಯಾಮ್ರಾ ನೋಡಿ ಅವ್ನ ಬ್ರೈನಲ್ಲಿ ಅವನೇ ಕುಂತ್ಬಿಟ್ಟಿರ್ತಾನೆ, ಇದೇ ಸ್ಟ್ರಕ್ಚರಲ್ಲಿ ಇರೋದು ಇವನು ಅಂತೇಳಿ. ಮಗುಗೆ ಸ್ವಲ್ಪ ಬಿಡಿಸ್ದಂಗೆ ಮಾಡಿ ಎಲ್ಲ ಹೇಳಿದ್ರೆ ಅವಳಿಗೆ ಅಷ್ಟು ಕಂಡುಹಿಡಿಲಿಕ್ಕೆ ಆಗ್ತಾ ಇರಲ್ಲ. ಸೊ ಸೇಮ್ ವ್ಯಕ್ತಿ ನೈಟ್ ಎಲ್ಲ ಕಳೆದುಬಿಟ್ರೆ ಆಗಿರೋದು 5:00 ಆಗಿರುತ್ತೆ, 5:30-6 ಗಂಟೆಗೆ ಸಾಯಂಕಾಲಕ್ಕೆ ಆಗಿರುತ್ತೆ. FIR ಎಲ್ಲ ಮಾಡ್ಕೊಂಡಿರ್ತೀವಿ, ರಾತ್ರಿ ಎಲ್ಲ ಹುಡುಕ್ತಾ ಇರ್ತೀವಿ ಎಲ್ಲ ಕಡೆ, ಎಲ್ಲಾದ್ರೂ ಇರ್ಬೋದಾ ಅವನು ಸೈಕೋ ಟೈಪ್ನ. ಲಿಟ್ರಲಿ ಬೈಕಲ್ಲಿ ಹುಡುಕೋದು, ನಾವೇ ಹುಡುಕೋದು. ಮನೆಗೆ ಹೋಗ್ತೀವಿ ಸರ್ ನಾವು, ಆ್ಯಸ್ ಎ ಪಬ್ಲಿಕ್ ಥರನೇ. ನಾವು ಪೊಲೀಸ್ ಆಫೀಸರ್ ಅಂತ ಯಾರಿಗೂ ಗೊತ್ತಾಗಲ್ಲ. ನಾವು ಹೋಗ್ಬಿಟ್ಟು ನಾರ್ಮಲಾಗಿ ಒಂದು ಅಂಗಡಿ ಹತ್ರ ನಿಂತ್ಕೊಳ್ಳೋದು, ಅಲ್ಲಿ ಕೇಳೋದು, ಇಲ್ಲಿ ಯಾರೋ ಒಬ್ಬನ ಬೋಡ ಅಡ್ಡಾಡ್ತಿರ್ತಾನಲ್ಲ, ಏನಾದರೂ ಗೊತ್ತಾ ಅವನ ಬಗ್ಗೆ ಅಂತ ಫೋಟೋ ತೋರಿಸೋದು. ಬಟ್ ಪೊಲೀಸರಂತ ಹೇಳಿರ್ತೀವಿ ಅವರಿಗೆ, ಪೊಲೀಸ್ನವರು ಯಾರಿಗೆ ಹೇಳಬೇಡಿ ನಾವು ಬಂದಿದ್ವಿ ಅಂತ ಹೇಳಿ. ಅಲ್ಲೇ ಇದ್ರೂ ಪಬ್ಲಿಕ್ ತುಂಬ ಸಹಾಯ ಮಾಡ್ತಾರೆ ಸರ್. ಇಂಟರ್ನಲ್ಲಿ ಅದು ನಮ್ದು, ಅದು ಸಿಸ್ಟಮ್, ಅದು ಇಂಟೆಲಿಜೆನ್ಸಿ ಸಿಸ್ಟಮ್, ಅದು ನಾವು ಹಂಗೆ ಬಿಲ್ಡ್ ಮಾಡಿರ್ತೀವಿ. ಇನ್ಫಾರ್ಮರ್ಸ್ಗಳು ಇರಲೇಬೇಕು ಸರ್, ಇಲ್ಲದಿದ್ರೆ ನಮಗೆ ವರ್ಕ್ ಮಾಡೋಕ್ಕಾಗಲ್ಲ. ಸ್ಲೀಪರ್ ಸೆಲ್ಸ್ಗಳು ಇರಲೇಬೇಕು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಇಲ್ಲದಿದ್ರೆ ಕಳ್ಳರು ಸಿಗಲ್ಲ, ತನಿಖೆನೂ ಆಗಲ್ಲ, ಏನೂ ಆಗಲ್ಲ, ಹಂಗೆ ಆಗ್ಬಿಡುತ್ತೆ. ಸೊ ಎಲ್ಲರೂ ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ, ಇಲ್ಲಿ ಇವನು ವಾಸ ಅಲ್ಲ ಅವನು. ಸೊ ಒಂದು ದಿನ ನಾನು ಬೆಳಗ್ಗೆ ಆಗಿರುತ್ತೆ 7:00 ವಾಶ್ರೂಮ್ ಯೂಸ್ ಮಾಡ್ಕೊಂಡು ಹೆಂಗೆ ಹೋಗಿರ್ಬೋದು, ಎಲ್ಲಿ ಹೋಗಿರ್ಬೋದು ಇವನಂತ ಥಿಂಕ್ ಮಾಡ್ತಾ ಇರ್ತೀನಿ. ನಿದ್ರೆ ಇಲ್ಲ ಅವತ್ತು ಮಾಡಿಲ್ಲ ನಾವು, ಯಾಕಂದರೆ ಅಕ್ಯೂಸ್ಡ್ ಸೇಫ್ ಆಗಲಿಲ್ಲ ಅಂದರೆ ನಾವೆಲ್ಲಿ ಮಗುಗೆ ಬೇರೆ ಭಾಷೆ ಕೊಟ್ಬಿಟ್ಟಿದ್ದೀನಿ, ನಾನು ತೊಗೊಂಡು ಬಂದೇ ಬರ್ತೀನಿ ಅವನಿಗೆ, ನಾನು ಪನಿಷ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಅಂತ.
ಮಾತಾಡ್ಕೊಂಡು ವಾಶ್ರೂಮ್ ಯೂಸ್ ಮಾಡ್ಕೊಂಡು ಹಿಂಗೆ ನಿಂತಿರ್ತೀನಿ. ನನ್ನ ಮುಂದೆ ಯಾವನೋ ಒಬ್ಬನ ಹೆಲ್ಮೆಟ್ ಇಟ್ಕೊಂಡು ಸೇಮ್ ಶೂ ಹಾಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾನೆ. ನನ್ನ ಬ್ರೈನ್ ಅವನ ಬಗ್ಗೆ ಯೋಚನೆ ಮಾಡ್ತಾ ಇದೆ. ನನ್ನ ಮುಂದೆ ಅವ್ನು ಹೋಗ್ತಿದ್ದಾನೆ ಸ್ಟೇಷನ್ ಮುಂದೆನೇ, ಬೆಳ್ಳೂರು ಸ್ಟೇಷನ್ ಮುಂದೆನೇ ಅವ್ನು ನಡ್ಕೊಂಡು ಹೋಗ್ತಿದ್ದಾನೆ. ಎಲ್ಲಿ ನಮ್ಮದು ಬೆಳ್ಳಂದೂರು ಗೇಟ್ ಹತ್ರ ಇಳಿದ್ಬಿಟ್ಟು ಅಲ್ಲಿಂದ ಅವ್ನು ನಡ್ಕೊಂಡು ಹೋಗ್ತಿದ್ದಾನೆ, ಸೇಮ್ ಹೆಲ್ಮೆಟ್ಟು ಶೂ. ಅವ್ನು ನಡ್ಕೊಂಡು ಹೋಗ್ತಿರೋದು ನನಗೇನು ಅನಿಸ್ತಾ ಇದೆ, ಅದು ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀನಿ ನಾನು ಅನ್ನೋ ಒಂದು ಭಾಷೆ. ಅಷ್ಟು ಮುಳುಗಿಬಿಟ್ಟಿದ್ದೀವಿ ನಾವು. ಅವ್ನು ಮುಂದೆನೇ ನಡ್ಕೊಂಡು ಹೋಗ್ತಿರೋದು ನನಗೆ ಅವನಂತ ಗೊತ್ತಾಗ್ತಾನೆ ಇಲ್ಲ. ವಾಶ್ರೂಮ್ ಯೂಸ್ ಮಾಡ್ಕೊಂಡು ಮತ್ತೆ ಟೀಮ್ನ ತಗೊಂಡು ಈಗ ನೆಕ್ಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ತೀವಿ. ಅವಾಗ ಫ್ಲಾಶ್ ಆಗುತ್ತೆ ನನಗೆ, ನನ್ನ ಮುಂದೆ ಯಾರೋ ನಡ್ಕೊಂಡು ಹೋದ್ರಲ್ಲ ಹಿಂಗೆ ಅಂತ. ಮತ್ತೆ ಸಡನ್ನಾಗಿ ವಾಶ್ರೂಮ್ ಯೂಸ್ ಮಾಡ್ಕೊಂಡು ಇಲ್ಲಿ ಬಂದಿದ್ನಲ್ಲ ರೋಡ್ ಹತ್ರ, ಮತ್ತೆ ವಾಪಸ್ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಸಡನ್ನಾಗಿ ಒಂದು 2 ಮಿನಿಟ್ಸಲ್ಲಿ ವಾಪಸ್ ಓಡ್ಬರ್ತೀನಿ. ಯಾರೋ ನಡ್ಕೊಂಡು ಹೋದಂಗೆ ಆಯಿತು ನನ್ನ ಮುಂದೆನೇ, ಅದು CCTV ಕ್ಯಾಮ್ರಾ ಅಲ್ಲ, ನನ್ನ ಮುಂದೆ ನಾನು ನಡ್ಕೊಂಡು ಹೋದ ಅಂತೇಳಿ. ಅಷ್ಟರ ಮಟ್ಟಿಗೆ ಪಾಗಲಾಗಿಬಿಟ್ಟಿರ್ತೀವಿ ನಾವು. ನೋಡ್ತೀನಿ ಇಬ್ಲೂರು ಜಂಕ್ಷನ್ ಹತ್ರ ನಡ್ಕೊಂಡೇ ಹೋಗ್ತಾನೇ ಇದ್ದಾನೆ. ನನಗೆ ಭಯ ಬಿದ್ದುಬಿಟ್ಟು ಓಡಿದೆ. ಬೈಕ್ ಇಲ್ಲ ಏನಿಲ್ಲ, ಓಡಿದೆ. ಬಿಟ್ಟರೆ ಹೋಗ್ಬಿಡ್ತಾನೆ ಇವನು ಅಂತೇಳಿ. ಅವನೇ ಅಂತ ಗೊತ್ತಾಗಲ್ಲ, ಅಟ್ಲೀಸ್ಟ್ ನೋಡ್ಬೇಕು ಅವನು ಯಾರಂತ. ಹೋಗ್ತೀನಿ, ಅಲ್ಲೋಗ ಅವ್ನು ನಿಂದಿರಿಸ್ಬಿಟ್ಟು ಅವಾಗ ನಾವು ಬಿಹೇವಿಯರ್ ಬೇರೆ ಥರ ಮಾಡಲ್ಲ, ಯಾಕಂದ್ರೆ ಅವ್ನು ಇನ್ನೂ ಗೊತ್ತಿಲ್ಲ ಅವನೇನ ಅಂತ. ಯೂನಿಫಾರ್ಮ್ ಯೂನಿಫಾರ್ಮಲ್ಲೇ ಓಡ್ತಾ ಇದ್ದೀನಿ. ಓಡ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಅವನಿಗೆ ನೋಡಿದೆ ಸಿಗ್ನಲಲ್ಲಿ ಹೆಲ್ಮೆಟ್ ಹಾಕಿ ಇಟ್ಕೊಂಡಿದ್ಯೋ, ಹೋಗ್ಬೇಕು ತಾನೇ ಯಾವ್ದಾದ್ರು ಬಸ್ಸಿಗೆ ಸಿಟ್ಕೊಂಡು ಅಂತ ಹೇಳಿದೆ ನಾನು. ಅವನು ಒಂದೇ ಸ್ವಲ್ಪ ಅಂದ, ಅಂದರೆ ಮೂಗ ಅವನು ಮೂಗ ಡಫ್ ಆ್ಯಂಡ್ ಡಮ್ ಅವನು. ಆ್ಯಕ್ಚುಲಿ ಮೂಗ ಅವನು ಅಲ್ಲ ಕಣೋ, ಹೆಲ್ಮೆಟ್ ಹಾಕಿ ಇಟ್ಕೊಂಡಿದ್ಯಾ ನೀನು, ಒಳ್ಳೆ ಕತೆ ಆಯ್ತಲ್ಲ, ನಿನಗೆ ಬಸ್ಸಲ್ಲಿ ಹತ್ತಿಸ್ತೀನಿ, ಯಾಕೆ ನಡ್ಕೊಂಡು ಹೋಗ್ತಿದ್ಯಾ ಅಂತ ಹೇಳ್ತೀನಿ. ಅದು ಅಂತ ಅಂದರೆ ನನಗೆ ಕಿವಿನೂ ಕೇಳಲ್ಲ ಮೂಗ ನಾನು ಅಂತ ಹೇಳ್ದ. ಫೋಟೋ ಇತ್ತಲ್ಲ CCTV ಕ್ಯಾಮ್ರದ್ದು, ಇದು ನೀನಾ ಅಂತಂದೆ ನಾನು. ನಾನೇ ಅಂತಂದ. ಸೇಮ್ ಹೆಲ್ಮೆಟ್, ಸೇಮ್ ಶೂಸು, ಅದೇ ಡ್ರೆಸ್ಸು, ಚೇಂಜೇ ಮಾಡಿಲ್ಲ. ಅವ್ನು ಧ್ವಂಸಂದ್ರಕ್ಕೆ ಹೋಗಿರೋದು, ಧ್ವಂಸಂದ್ರಲ್ಲಿ ಉಳ್ಕೊಂಡಿರೋದು. ಧ್ವಂಸಂದ್ರದಿಂದ ಮತ್ತೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದ HSR ಲೇಔಟಿಗೆ ಅವನು ಡಾಮಿನೋಸಲ್ಲಿ ವರ್ಕ್ ಮಾಡ್ತಾಯಿದ್ದ, ಡೆಲಿವರಿ. ಅದೇ ಟೈಮಿಗೆ ಡಾಮಿನೋಸಲ್ಲಿ ಒಬ್ಬನ ಹುಡುಗ, ನಾವು ಸರ್ಕ್ಯುಲೇಟ್ ಮಾಡಿರ್ತೀವಲ್ಲ, ಅವನು ಹೇಳ್ತಾನೆ ಇಂಥ ಒಬ್ಬ ವ್ಯಕ್ತಿ HSR ಡಾಮಿನೋಸಲ್ಲಿ ವರ್ಕ್ ಮಾಡ್ತಾನಂತ ಮಾಹಿತಿ ಇದೆ ನೋಡಿ ಅಂತೇಳಿ. ಅವ್ನು ಹಿಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಬಟ್ ಅವ್ನು ಓಡೋಗ್ತಾನೆ, ಒಬ್ಬನೇ ಇದ್ದೀನಿ. ದಬ್ಬಿಟ್ಟು ಏನಾದರೂ ಮಾಡಿ ಓಡ್ದ ಅಂದರೆ ಪಬ್ಲಿಕ್ ಯಾರು ಹೆಲ್ಪ್ ಮಾಡಲ್ಲ ಆ ಟೈಮಲ್ಲಿ. ಅವ್ನ ಪಾಡಿಗೆ ಅವ್ನು ಓಡೋಗ್ಬಿಡ್ತಾನೆ. ಹೆಲ್ಮೆಟಲ್ಲಿ ಹೊಡೆದು ಹೋದರೂ ಹೋಗ್ಬೋದು. ಹಿಂಗೆ ಯಾಕೆ ನಡ್ಕೊಂಡು ಹೋಗ್ತಾ ಇದೆಯಾ ಬಾಯಲ್ಲಿ ಅಂತೇಳಿ 2,000 ಅವ್ನಿಗೆ ಕೊಡ್ತೀನಿ, ಅಲ್ಲೇ ತೆಗೆದುಬಿಟ್ಟು ನಾನು. ಯಾಕಂದ್ರೆ ಅವ್ನಿಗೆ ಭರವಸೆ ತಗೋಬೇಕಲ್ಲ ನಾನು. 2,000 ತಗೋ, ಬಾಯಲ್ಲಿ ಆಟೋ ಮಾಡಿಕೊಡ್ತೀನಿ ಅಂತೇಳಿ ನಮ್ಮ ಹುಡುಗ ಅಲ್ಲೇ ಆಟೋ ಸ್ಟ್ಯಾಂಡಲ್ಲಿ ಹೇಳಿದವನಿಗೆ, ತಮ್ಮ ಇವ್ನು ಹೆಂಗಾರು ಮಾಡಿ ಸ್ಟೇಷನ್ ದಬ್ಕೊಂಡು ಹೋಗ್ಬೇಕು. ನಾನು 1 ವೇ ಹೊಡಿತು 2 ವೇ ಹೊಡಿತು ನನಗೆ ಗೊತ್ತಿಲ್ಲ, ಸ್ಟೇಷನಿಗೆ ಕರ್ಕೊಂಡು ಹೋಗ್ಬೇಕು, ಡೌಟ್ ಬರಬಾರ್ದು ಅಂತೇಳಿ. HSR ಲೇಔಟಿಗೆ ಅವ್ನು ಕರ್ಕೊಂಡು ಹೋಗ್ತಾನೆ ಅಂತೇಳಿ. ಅವನು ಬರೆಯೋನು, ಅವನು ಓದಿದ್ದಾನೆ, ತುಂಬ ಎಜುಕೇಟೆಡು. ಅವನ ಕ್ವಾಲಿಫಿಕೇಷನ್ನು ಡಬಲ್ ಡಿಗ್ರಿ. ಅವನು ಓದಿದ್ದಾನೆ. ಅವನು ಎಲ್ಲ ಮೊಬೈಲ್ ವಾಟ್ಸಪ್ ಸ್ಟೇಟಸ್ ಇಡ್ತೀವಲ್ವ, ಅಲ್ಲಿ ಬರೆಯೋನು, ನನ್ನ ಹೆಸರು ಇದು, ನಾನು ಇಂಥಲ್ಲಿ ಇರ್ತೀನಿ, ಹಿಂಗಿರ್ತೀನಿ ಅಂತೇಳಿ ಎಲ್ಲ ಬರ್ಕೋಬೇಕಲ್ಲ. ನನಗೆ ಎವಿಡೆನ್ಸ್ಗಳು ಸಿಕ್ಕಬೇಕಲ್ವ. ನಾನು ನನ್ನ ಮೊಬೈಲಲ್ಲೇ ಎಲ್ಲ ಬರ್ಸ್ಕೊಳ್ಳೋದು, ಸ್ಕ್ರೀನ್ಶಾಟ್ ಮಾಡ್ಕೊಳ್ಳೋದು ಮಾಡ್ತಾಯಿದ್ದೆ, ವಿಡಿಯೋ ಮಾಡ್ಕೊಂಡಂಗೆ. ಅವನಿಗೆ ಡೌಟ್ ಬಂದೇ ಇಲ್ಲ. ಆ್ಯಕ್ಚುಲಿ ಫೋಟೋ ತೋರಿಸಿದ್ರು ಡೌಟ್ ಬಂದಿಲ್ಲ ಅವನಿಗೆ. ನೀನು ಯಾಕೆ ನಡ್ಕೊಂಡು ಹೋಗ್ತೀಯೋ, ನಿನ್ಗೆ ತೊಗೊಂಡೋಗು, ನಿನಗೆ ಒಂದು ಮೋಟರ್ ಸೈಕಲ್ ಕೊಡ್ತಾರೆ ಡಫ್ ಆ್ಯಂಡ್ ಡಮ್ ಇರೋರಿಗೆ, ಬಾಯಲ್ಲಿ ಸ್ಟೇಷನಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂತೇಳಿ. ಹಳೇದು ಯಾವುದೋ ಒಂದು ಡಿಸ್ಟ್ರಿಬ್ಯೂಟ್ ಮಾಡಿರೋದು ಫೋಟೋ ತೆಗೆದು ಅವನಿಗೆ ತೋರಿಸಿದೆ. ಹಿಂಗೆ ಕೊಡ್ತವ್ರೆ, ಬಾಯಲ್ಲಿ ತೊಗೊಂಡು ನಿನಗೆ ಕೊಟ್ಟು ಕಳಿಸ್ತೀನಿ ಅಂದರೆ 2,000 ಕೊಟ್ಟು ಆಟೋದಲ್ಲಿ ಕುಂದಿರಿಸಿ ಸೀದಾ ಆಟೋ ಹೊಡ್ಕೊಂಡು ಹೋದ್ವಿ. ತೊಗೊಂಡು ಹೋಗಿ ಅವನಿಗೆ ಕೇಳ್ತೀವಿ, ಅವನು ಒಪ್ಕೊಂಬಿಟ್ಟ. ಹೌದು ಸರ್ ನಾನು ಮಾಡಿದ್ದು. ಅದ್ರ ಹಿಂದೆ ಒಂದು ಹುಡುಗಿ ಅದೇ ಥರ ಅಟೆಂಪ್ಟ್ ಮಾಡಿರ್ತಾನೆ. ಅವಾಗ ಅವನು ಆ್ಯಕ್ಷನ್ ಆಗಿರಲ್ಲ. ಆವಾಗ ತುಂಬ ಬೇಜಾರಾಗ್ಬಿಡ್ತು ನನಗೆ. ಇವನು ಡಫ್ ಆ್ಯಂಡ್ ಡಮ್, ದೇವ್ರಿಗೆ ಇಷ್ಟು ಕೊಟ್ಟಿದ್ದಾನೆ, ಹೆಂಗಿರ್ಬೇಕಪ್ಪ ಇವನು. ಆ ಮಗುಗೆ ನ್ಯಾಯ ಹೇಳೋದು, ಈ ಕಡೆಗೆ ಇವನು ಡಫ್ ಆ್ಯಂಡ್ ಡಮ್ ಇದ್ದಾನೆ. ಅರೆಸ್ಟ್ ಮಾಡಿಲ್ಲ, ಪ್ರೊಡ್ಯೂಸ್ ಮಾಡಿದ್ವಿ, ಟ್ರಯಲ್ ಕೂಡ ನಡೀತಾ ಇದೆ. ಒಳ್ಳೆ ಕೇಸ್ ಅದು, ಡಿಟೆಕ್ಷನ್ ಫಸ್ಟ್ ಕೇಸ್. ವಿತೌಟ್ ಕ್ಲೂ ವಿ ಐಡೆಂಟಿಫೈಡ್ ದ ಅಕ್ಯೂಸ್ಡ್. ಎಷ್ಟು ದಿನ ನೀವು ಡಿ ರಿಪೋರ್ಟ್ ಆಗಿ ಎಷ್ಟು ದಿನ ಆಗಿರ್ಬೋದು ಸರ್, ಒಂದು 5 to 6 ಮಂತ್ ಆ ಪೀರಿಯಡಲ್ಲಿ. ಅದು ರಿಮೈಂಡರ್ಸ್ ವರ್ಕ್ ಮಾಡಿದ್ದು ಕೆಲಸ ಅದೇ. 24/7 ನಿದ್ದೆನೇ ಬರಲಾರ್ದೆ ಹುಡುಕಿದ್ದು. ಅಕ್ಯೂಸ್ನ ಟ್ರೇಸ್ ಮಾಡ್ಬೇಕನ್ನೋ ಒಂದು ಹಂಬಲದಲ್ಲಿ. ಪೊಲೀಸ್ನವರು ಇದೇ ಥರ ಎಲ್ಲ ಥರದ ಕೇಸ್ಗಳನ್ನು ಅಟೆಂಡ್ ಮಾಡ್ತಿರ್ತಾರೆ ಸರ್. ಅದು ಪಬ್ಲಿಕಲ್ಲಿ ಯಾವುದು ನಾವು ಹೇಳ್ಕೊಳ್ಳೋ ಫೋರಮಲ್ಲಿ ಹೇಳ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಬಿಕಾಸ್ ಆಫ್ ರೈಟ್ ಟು ಪ್ರೈವಸಿ ಆ್ಯಂಡ್ ಆ ವಿಕ್ಟಿಮ್ದನ್ನು ಸೀಕ್ರೆಸಿನ ನಾವು ಮೇಂಟೈನ್ ಮಾಡಿರಬೇಕಾಗುತ್ತೆ. ಹಾಗಾಗಿ ಯಾರು ಕೇಸಸ್ ಬಗ್ಗೆ ಹೇಳಲ್ಲ. ಸಮಾಜದಲ್ಲಿ ತುಂಬ ವಿಕ್ಟಿಮರು ಇದ್ದಾರೆ ಸರ್. ಅವ್ರ ಮೈಂಡ್ಸೆಟ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಈಗಿನ ಕ್ರೈಮ್ಗಳು ನೀವು ನೋಡಿಬಿಟ್ರೆ, ಮಿಕ್ಸಿಯಲ್ಲಿ ತಲೆ ಹಾಕಿ ರುಬ್ಬಿದಾಳ ಅಂದರೆ ಅವಳ ವೈಫು ಯಾವ ರೇಂಜಿಗೆ ಜಿಲ್ಲಿರ್ಬೋದು ಅವಳಿಗೆ. ಟ್ರೂ ಕೇಸ್. ಹೌದು, ಟ್ರೂ. ನೀವು ನೋಡಿಲ್ವಾ, ಮಿಕ್ಸಿಯಲ್ಲಿ ರುಬ್ಬಿದ್ದಾಯ್ತು ಆಯ್ತಾ, ಗಂಡನ ತಲೆ ಪುಣೆಯಲ್ಲಿ ಬಿಸಾಕಿ ಅಲ್ಲಿ ಮೇಲಿಂದ ದಬ್ಬಿಟ್ಟು ಸಾಯಿಸಿದ್ದಾಯ್ತು. ಬೆಟ್ಟದಿಂದ ತಳಿದ್ರಲ್ಲ ಆಯ್ತಾ. ಸಿಂಟೆಕ್ಸ್ ಬಾಕ್ಸ್ ಒಳಗಡೆ ಅವನಿಗೆ ಹಾಕ್ಬಿಟ್ಟು ಮೇಲೆ ಸಿಸಿ ಮಾಡಿದ್ದು ಆಯ್ತು. ಸಿಮೆಂಟ್ ಸ್ಲಾಬ್ ದೃಶ್ಯಮ್. ಒಂದು ಬಾತ್ರೂಮಲ್ಲೇ ಹೋಗಿ ಇಟ್ಬಿಟ್ಟು ಬಾತ್ರೂಮನ್ನು ಅಗದ್ಬಿಟ್ಟು ಅದರಲ್ಲಿ ಹಾಕಿ ಮುಚ್ಚಿ ಅದು 4 ತಿಂಗಳಾದ್ಮೇಲೆ ಐಡೆಂಟಿಫೈ ಆಗಿದ್ದಾಯ್ತು. ಎಲ್ಲ ಥರದ ಕೇಸಸ್ಗಳು ಸಿಗ್ತವೆ ಸರ್ ನಮಗೆ. ಈಗ ಮಾಡ್ತಾ ಇರೋ ಕ್ರೈಮ್ ಅಫೆನ್ಸ್ಗಳೆಲ್ಲ ಗೂಗಲ್ ಜಿಮಿನಿ, ಚಾಟ್ GPT ಇವನ್ನೇ ನೋಡ್ತಾರೆ. ಹೌ ಕ್ಯಾನ್ ನಮ್ಮಲ್ಲಿ ಒಂದು ಮಾರತಳ್ಳಿಯಲ್ಲಿ ಒಂದು ಕೇಸ್ ಆಗಿದೆ ಅಲ್ಲ, ಡಾಕ್ಟರ್ ಕೇಸ್ ಗೊತ್ತಿರಬೇಕು ನಿಮಗೆ.
ಆ ರೆಡ್ಡಿ ಅದೇ ಡಾಕ್ಟರ್ ಪತ್ನಿ ಹೌದು 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 ಆ ಕೇಸ್ ಇಂಥ ಕೇಸುಗಳೆಲ್ಲ ಹೆಂಗೆ ಸರ್ ಇವೆಲ್ಲ. ನಿನ್ನೆ ಒಂದು ರಿಪೋರ್ಟ್ ಬಂದಿದೆ, ಹೆಂಡತಿ ಗಂಡನಿಗೆ ಹಾವು ಕಚ್ಚಿಸಿ ಸಾಯಿಸಿದಾಳೆ ಬಿಕಾಸ್ ಆಫ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್. ಅದು ಹೆಂಗೆ ಗೊತ್ತಾಗುತ್ತೆ ಅವಳು ಕಚ್ಚಿದ್ದು ನಿಮಗೆ? ಅವಳಿಗೆ ಒಂದು ಆ್ಯಕ್ಚುಲಿ ಅವನು ಆರ್ಮಿ ಆಫೀಸರು, ಅವ್ನು ರಿಟೈರ್ಡ್ ಆದರೆ ದುಡ್ಡು ಬರುತ್ತಲ್ಲ, ಸತ್ತೋಗ್ಬಿಟ್ರೆ ದುಡ್ಡು ಬರುತ್ತೆ, PF ಫಂಡ್ ಎಲ್ಲ ಎಲ್ಲೇನಿರುತ್ತೆ, ಇನ್ಶೂರೆನ್ಸ್ ಮಾಡಿಸಿರ್ತಾನೆ, ಅದೆಲ್ಲ ಬರುತ್ತೆ. ಇವನು ಇನ್ನೊಬ್ಬನ ಜೊತೆ ಸಂಬಂಧ ಇತ್ತಲ್ಲ, ಅವನ ಜೊತೆ ಪ್ಲಾನ್ ಮಾಡಿಕೊಂಡು ಫಸ್ಟ್ ಹಾವು ತೊಗೊಂಬಂದ್ಬಿಟ್ಟು ಬೆಡ್ಡಲ್ಲಿ ಬಿಟ್ಬಿಟ್ಟು ಅವ್ನಿಗೆ ಮಲಗಕ್ಕೆ ಬಿಟ್ಟಿದ್ರೆ ಕಚ್ಚಿದೆ ಅದು ಹಾವು, ಬೇರೆ ಯಾವುದೋ ಒಂದು ಒಟ್ಟಿನ ವಿಷಕಾರಿ ಹಾವು. ಸೊ ಆ ಥರದಲ್ಲೆಲ್ಲ ಕ್ರೈಮ್ಗಳು ನಡೀತಾರೆ. ಮರ್ಡರ್ ಹೆಂಗೆ ಕಂಡಿದ್ದೀರಿ? ಅದು ಗೊತ್ತಾಗುತ್ತೆ ಸರ್, ಆಮೇಲೆ ಎಲ್ಲ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಈಗ ಕೃತಿಕಾ ರೆಡ್ಡಿ ಕೇಸಲ್ಲಿ ನಾರ್ಮಲ್ ಅದು ಒಂದು UDR ಅಂತ ಟ್ರೀಟ್ ಮಾಡಿರ್ತಾರೆ, ಮತ್ತು ಅದು ಹೆಂಗೆ ಮರ್ಡರ್ ಅಂತೇಳಿ ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ವಿ. ಎವ್ರಿಥಿಂಗ್ ವಿ ಫೈಂಡ್ ಎ ಸಿಂಗಲ್ ಕ್ಲೂ ಕ್ಯಾನ್ ಗಿವ್ ಎ ಕಂಪ್ಲೀಟ್ ಚಾರ್ಜ್ ಶೀಟ್. ಸೊ ಬೇಸಿಕ್ಲಿ ನೀವು ಜನ ಹೇಳಿದ್ದು ನಂಬಲ್ಲ, ಅದಕ್ಕೆ ಪೊಲೀಸರು ಅಂದರೆ ತುಂಬ ಡೌಟ್ ಪಡ್ತಾರೆ ಅಂತ. ಸಾಕ್ಷಿಗಳು ಹೌದು, ಡೌಟ್ ಪಟ್ಟೆ ಮಾತಾಡ್ಬೇಕು ನಾವು. ಈ ಕೃತಿಕಾ ರೆಡ್ಡಿ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಅಂತ ನಮ್ಮಲ್ಲಿ ಪೊಲೀಸಿಂಗಲ್ಲಿ ಒಂದು ಟೈಟಲ್ಲು, ಅದನ್ನು ನಾವು ಬಿಲೀವ್ ಮಾಡ್ತೀವಿ. ಹಿಂಗೆ ಆಗುತ್ತೆ ಇದು ಕ್ರೈಮ್ ಅಂತೇಳಿ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಮತ್ತು ಎಂಥ ಅವನು ಅಪರಾಧಿ ಆಗಿರಲಿ, ಅವನು ಎಂಥ ಟ್ಯಾಲೆಂಟೆಡ್ ಅಪರಾಧಿ ಆಗಿರಲಿ, ಏನೋ ಒಂದು ಕ್ಲೂ ಬಿಟ್ಟು ಹೋಗಿರ್ತಾನೆ. ಅದನ್ನು ಒಂದು ಕಂಡಿಡಿದ್ರೆ ಸಾಕು ನಾವು ಕೇಸ್ ಟ್ರೇಸ್. ಬಟ್ ಇಷ್ಟು ಕಷ್ಟಪಟ್ಟು ಪೊಲೀಸ್ ಅಧಿಕಾರಿಗಳು ಎಲ್ಲ ಥರದಲ್ಲಿ ಕೆಲಸ ಮಾಡಿರ್ತಾರೆ, ಲಾಸ್ಟಿಗೆ ಹೋಸ್ಟೆಲ್ ಆಗಿಬಿಡುತ್ತೆ ಕೇಸ್ಗಳೆಲ್ಲ, ಕನ್ವಿಕ್ಟ್ ಆಗಲ್ಲ. ಎಲ್ಲ ಸಾಕ್ಷಿಗಳು ತಿರುಗಿ ಬಿದ್ದುಬಿಡ್ತಾರೆ. ಸೊ ಪೊಲೀಸ್ನವ್ರು ಮಾಡಿರೋದಕ್ಕೆ ಎಫರ್ಟೇ ಇರಲ್ದಂಗೆ ಆಗ್ಬಿಡುತ್ತೆ. ಅದಕ್ಕೇನು ಪ್ರೊಟೆಕ್ಷನ್ ಮಾಡೋಕ್ಕಾಗಲ್ವಾ ಸರ್? ಇವಾಗ ತುಂಬ ಚೆನ್ನಾಗಿದೆ, ಅದೇ ಹೇಳಿದ್ನಲ್ಲ, ICJS ಸಿಸ್ಟಮಲ್ಲಿ ನಾವು ಅಕ್ಯೂಸ್ಗಳು ಏನು ಹೇಳ್ತಾರೋ ಅದು ಅಡ್ಮಿಸಬಲ್ ಇಲ್ಲ. ನಮ್ಮ ಹತ್ರ ಏನು ಹೇಳಿದ್ರೆ ಅಡ್ಮಿಸಬಲ್ ಇಲ್ಲ, ಕೋರ್ಟಲ್ಲಿ ಹೇಳಿದ್ರೆ ಅಡ್ಮಿಸಬಲ್ ಇರುತ್ತೆ. ಬಟ್ ನಮಗೆ ಯಾರು ಸಹಕಾರ ಕೊಡ್ಬೇಕಂತಂದ್ರೆ, ಯಾರು ವಿಟ್ನೆಸ್ಗಳಾಗಿರ್ತಾರೆ ಅವರು ನಮಗೆ ಸಹಕಾರ ಕೊಡಬೇಕಾಗುತ್ತೆ ತನಿಖೆಗೆ. ಅವರು ಇಲ್ಲಿ ಏನು ನಡೆದಿದೆ ಅದೇ ಸತ್ಯಾಂಶಗಳನ್ನು ಏನಾದರೂ ಕೋರ್ಟ್ ಮುಂದೆ ಹೇಳಿದರು ಅಂತಂದರೆ ಎಲ್ಲ ಅಪರಾಧಿಗಳನ್ನು ಆರೋಪಿತರನ್ನ ಅಪರಾಧಿಗಳಾಗಿ ಮಾಡ್ಬೋದು ಸರ್. ಆ ಪವರ್ಸ್ ಜುಡಿಷಿಯರಿಗಿದೆ. ಬಟ್ ಜುಡಿಷಿಯರಿಯಲ್ಲಿ ಹೋಸ್ಟೆಲ್ ಆಗಿಬಿಟ್ಟು ಅಂದರೆ ಕಷ್ಟ. ನಾವೇನೇ ಎಫರ್ಟ್ ಹಾಕಿದ್ರೂ ಅದು ಸಮುದ್ರದಲ್ಲಿ ಹುಂಚೆಹಣ್ಣು ತೊಗೊಂಡಂಗೆ ಹೋಗಿ. ಜಡ್ಜ್ ಸಾಹೇಬರು ಕೇಳಲ್ವಲ್ಲಪ್ಪ, ನೀನು ಪೊಲೀಸ್ ರಿಪೋರ್ಟಲ್ಲಿ ಸೈನ್ ಹಾಕಿದ್ಯಾ, ಇಲ್ಲಿ ಉಲ್ಟಾ ಹೇಳ್ತಾ ಇದೆಯಾ ಅಂತಂದ್ರೆ ಏನಂತವು ಫೋರ್ಸ್ಬಲಿ ಹಾಕಿದ್ದಾರೆ ಅಂತ ಹೇಳ್ತಾರೆ ಸರ್. ಅಷ್ಟೇ, ಹೌದು, ಒಂದೇ ಇಷ್ಟ ಡೈಲಾಗು. ಅದೇ ಪೊಲೀಸರ ಮುಂದೆ ಯಾವುದೇ ವ್ಯಕ್ತಿ ನೀಡಿರ್ತಕ್ಕಂಥ ಹೇಳಿಕೆಯು ಅಡ್ಮಿಸಬಲ್ ಅಲ್ಲ, ಅದನ್ನು ಕನ್ಸಿಡರೇಷನ್ ಮಾಡಲ್ಲ ಸಾಕ್ಷಿ ಅಂತ. ಅದಕ್ಕೆ ನಾವು ಇವಾಗ ಟ್ಯಾಲೆಂಟೆಡ್ ಆಗಿ ಸ್ವಲ್ಪ ವರ್ಕ್ ಮಾಡಿಬಿಟ್ಟು ಟೆಕ್ನಿಕಲ್ ಡಾಟಾಗಳನ್ನು ತುಂಬ ಚೆನ್ನಾಗಿ ಕಲೆಕ್ಟ್ ಮಾಡ್ತೀವಿ. ಸೈಂಟಿಫಿಕ್ ಎವಿಡೆನ್ಸ್ಗಳ ಬಗ್ಗೆ ಜಾಸ್ತಿ ಮಹತ್ವ ಕೊಡ್ತೀವಿ. ಮನುಷ್ಯರನ್ನ ನಂಬೋಕ್ಕಾಗಲ್ಲ. ಹಾಗಾಗಿ ಟೆಕ್ನಿಕಲ್ ಎವಿಡೆನ್ಸಸ್ಸು, ಸೈಂಟಿಫಿಕಲ್ ಎವಿಡೆನ್ಸ್ಗಳನ್ನು ಪೊಲೀಸ್ ಇಲಾಖೆಯಲ್ಲಿ ಜಾಸ್ತಿ ನಾವೇನಾದರೂ ಯೂಸ್ ಮಾಡ್ಕೊಂಡಿದ್ದೀವಿ ಅಂತಂದರೆ 100% ಕನ್ವಿಕ್ಷನ್ ಮಾಡಿಸ್ಬೋದು ಸರ್. ಆ್ಯಂಡ್ ಇದು ನೋಡಿ, ಉದಾಹರಣೆಗೆ ಈ ದರ್ಶನ್ ಕೇಸಲ್ಲಿ ಆ ಚಿತ್ರದುರ್ಗದಲ್ಲಿ ಯಾರೋ ಸಾಕ್ಷಿಗೆ ಹೋಗಿ ಅವ್ರ ಕಡೆಯವರು ಇಬ್ಬರು ಹೆದರಿಸಿದ್ರು ಅಂತ ಸರ್. ಅದಕ್ಕೂ ಕಾನೂನಲ್ಲಿ ಪನಿಷ್ಮೆಂಟ್ ಇದೆ. ಅದು ಏನಾದರೂ ಸಾಕ್ಷಿ ನಾಶ ಮಾಡೋಕ್ಕೆ ಪಟ್ಟರು ಅಂತಂದರೆ ಅದಕ್ಕೆ ನಾವು 201 ಅಂತ ಒಂದು ಸೆಕ್ಷನ್ ಹಾಕ್ತೀವಿ. ಆ ಸೆಕ್ಷನ್ ಹಾಕಿದ್ರು ಅಂತಂದರೆ ಅವರಿಗೆ ಬೇರೆ ರೀತಿಯಲ್ಲಿ ಮತ್ತೆ ಕನ್ವಿಕ್ಷನ್ ಆಗುತ್ತೆ, ಯಾರು ಆ ಥರದಲ್ಲಿ ಮಾಡಿದಾರಂತ. ಅವನು ಕೊಲೆ ಮಾಡಿದವನೇ ಆಗಬೇಕಾಗಿಲ್ಲ, ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು ಹೆದರಿಸಿದಾರೆ ಅಂತ ಹೇಳಿದರೆ ಸಾಕು ನಮಗೆ. ಅದ್ರ ಮೇಲೆ ನಮಗೆ ಪ್ರಾಸಿಕ್ಯೂಷನಿಗೆ ನಾವು ರಿಕ್ವೆಸ್ಟ್ ಕೊಟ್ಬಿಟ್ಟು ಮತ್ತೆ ಅವ್ರ ಮೇಲೆ ತನಿಖೆ ಕೈಗೊಂಡ್ಬಿಟ್ಟು ಅರೆಸ್ಟ್ ಮಾಡ್ತೀವಿ ನಾವು ಅವ್ರನ್ನೂ ಕೂಡ. ಸಾಕ್ಷಿಗಳನ್ನ ಬೆದರಿಸಿದ್ರು. ಹೌದು ಹೌದು ಸರ್, ಹೌದು ಸರ್. ಕಾನೂನಿನ ಮುದ್ದೆ ಎಂಥ ಇನ್ಫ್ಲುಯೆನ್ಸ್ಡ್ ಆಗಿದ್ದವನು ಕೂಡ ತಲೆಬಾಗ್ತಾನೆ, ಏನು ಇಲ್ಲದೇ ಇರೋನು ತಲೆಬಾಗಬೇಕಾಗುತ್ತೆ. ಏನು ಇಲ್ಲದೇ ಇರೋರಿಗೂ ಕೂಡ ಜಸ್ಟಿಸ್ ಸಿಗುತ್ತೆ, ಎಲ್ಲ ಇದ್ದವನಿಗೂ ಜಸ್ಟಿಸ್ ಸಿಗುತ್ತೆ. ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ ಅವ್ರು ನ್ಯಾಯ ಬೇಕು ಅಂತಂದರೆ ಸಾಕ್ಷ್ಯಾಧಾರಗಳು ಸರಿಯಾದ ರೀತಿಯಲ್ಲಿ ಒದಗಿಸ್ಕೊಡ್ಬೇಕಷ್ಟೇ. ಬಟ್ ಅದನ್ನು ಕರೆಕ್ಟಾಗಿ ಹಿಡಿಯೋರು ಅಥವಾ ಸಾಕ್ಷಿಗಳು ಹೋಗಿ ಒಟ್ಟು ಮಾಡೋರು ಪೊಲೀಸೇ ಎಲ್ಲ ಮಾಡಬೇಕಾಗಿರೋದೇ ಪೊಲೀಸೇ ಸರ್. ಬಟ್ ಅವ್ರು ಲೂಪೋಲ್ ಮಾಡಿಬಿಟ್ರೆ ಅದು ಎಲ್ಲ ಸಿಸ್ಟಮ್ ಖರಾಬ್ ಆದಂಗೆ, ನಾವೇ ಇನ್ನೊಬ್ಬರನ್ನ ಇನ್ಫ್ಲುಯೆನ್ಸ್ ಮಾಡಿ ಬೆಳೆಸ್ದಂಗೆ ಆಗುತ್ತೆ. ಸೊ ಅದು ಆಗಬಾರ್ದು ಸರ್ ಸಮಾಜದಲ್ಲಿ. ಅದು ಘಾತಕದ ಕೆಲಸನೇ. ಆ ಕ್ರೈಮ್ ಮಾಡಿದವನಿಗಿಂತ ಹೆಚ್ಚಿನ ಪನಿಷ್ಮೆಂಟ್ ಅಂತವ್ರಿಗೆ ಆಗಬೇಕಂತ ನನ್ನ ಆಸೆ. ಎಷ್ಟು ವರ್ಷ ಇದ್ರಿ ಬೆಳಂದೂರಲ್ಲಿ ಸರ್? ಅಲ್ಲಿ ಅರೌಂಡ್ ಒಂದು 3.5 years. ಆಮೇಲೆ ಇಲ್ಲಿಂದ ಟುವರ್ಡ್ಸ್ ಚಿಕ್ಕಜಾಲ. ಅಂದರೆ ಅದೇನು ಆ ಥರ ಇದೆಯಾ ರೊಟೇಷನ್ 3 ವರ್ಷಕ್ಕೆ? ಎವ್ರಿ 3 years ಮಿನಿಮಮ್. ನಮ್ಮದು ಸಬ್ ಇನ್ಸ್ಪೆಕ್ಟ್ರಿಗೆ ಎವ್ರಿ 3 years ಆದಮೇಲೆ ಜನರಲ್ ಟ್ರಾನ್ಸ್ಫರ್ ಮಾಡ್ಬೇಕಂತ ಮಾಡ್ತಾರೆ. ಸೊ ಅವಾಗ ನಮಗೆ ಜನರಲ್ ಟ್ರಾನ್ಸ್ಫರ್ ಬರುತ್ತೆ. ನಾವು ಒಂದೇ ಕಡೆ ಇರ್ಲಿಕ್ಕೆ ಬಿಡಲ್ಲ. ಇನ್ನೊಂದು, ನಾವು ಒಂದೇ ಕಡೆ ಇರ್ಲಿಕ್ಕೆ ಇಷ್ಟಪಡಲ್ಲ. ಈಗ ಫಸ್ಟ್ ಟೈಮ್ ನಿಮಗೆ ಭೇಟಿ ಆದಾಗ ಆ್ಯಸ್ ಎ ಕಂಪ್ಲೇನೆಂಟು, ಆ್ಯಸ್ ಎ ವಿಕ್ಟಿಮು ನಿಮ್ಮನ್ನು ನಾವು ಭೇಟಿಯಾಗಿರ್ತೀವಿ. ಸೆಕೆಂಡ್ ಟೈಮ್ ನೀವೇ ಕಂಪ್ಲೇಂಟ್ ಬಂದಾಗ ವಿ ವಿಲ್ ಬಿಕಮ್ ಎ ಫ್ರೆಂಡ್ಸ್. ಆ ಬಾಂಧವ್ಯ ಬೆಳೆದ್ಬಿಡುತ್ತೆ, ಮುಖ ಪರಿಚಯ. ನೆಕ್ಸ್ಟ್ ವಿ ವಿಲ್ ಬಿಕಮ್ ಎ ಫ್ಯಾಮಿಲಿ ಮೆಂಬರ್ಸ್.
ಸೊ ಹಾಗಾಗಿ ಪೊಲೀಸ್ ಅಧಿಕಾರಿಗಳೇ ಅದೇ ಒಂದು ಇದರಲ್ಲಿ ಇರಲಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ವರ್ಕ್ ಮಾಡಲಿಕ್ಕೆ ನಮಗೆ ಫ್ರೀಡಮ್ ಸಿಗಲ್ಲ. ನಿಮ್ಮ ಒಂದು ಕಡೆ ತಪ್ಪು ಮಾಡಿದಾಗ ಅವಾಗ ನಮಗೆ ಮತ್ತೆ ನಿಮ್ಮ ಫ್ಯಾಮಿಲಿ ತಪ್ಪು ಮಾಡಿದ್ರೆ ಸ್ವಲ್ಪ ಹಿಂಜರಿತೀರಲ್ವ ಹೇಳಲಿಕ್ಕೆ. ಹಾಗಾಗಿ ಟ್ರಾನ್ಸ್ಫರ್ ಅನ್ನೋದು ನೆಸೆಸಿಟಿ ಇನ್ ದಿ ಡಿಪಾರ್ಟ್ಮೆಂಟ್. ಓಕೆ, ಒಂದೇ ಏರಿಯಾದಲ್ಲಿದ್ದು ಒಂದೇ ಏರಿಯಾದಲ್ಲಿದ್ದರೆ ನೀವು ಡಾಮಿನೇಟ್ ಆಗಿಬಿಡ್ತೀರಾ. ಇನ್ನೊಂದು ನಿಮಗೆ ಹಡಲ್ಸ್ ತುಂಬ ಸ್ಟಾರ್ಟ್ ಆಗಿಬಿಡುತ್ತೆ. ನೀವು ಪನಿಷ್ಮೆಂಟ್ ಒಬ್ಬನಿಗೆ ಏನು ಕೊಡಿಸ್ಬೇಕಾಗಿರುತ್ತೆ ಅದು ಕೊಡ್ಸೋಕ್ಕಾಗಲ್ಲ ನಿಮಗೆ. ಥರ್ಡ್ ಪಾರ್ಟಿಗೆ ನಿಂತು ನೋಡೋಕ್ಕೆ ಆಗಲ್ಲ. ಹಾಗಾಗಿ ನಮ್ಮಲ್ಲಿ ಟ್ರಾನ್ಸ್ಫರ್ ಅನ್ನೋದು ಬೇಕು. ಓಕೆ, ಎವ್ರಿ 3 ಇಯರ್ಸಿಗಿದೆ. ಓಕೆ, ಎವ್ರಿ 3 ಇಯರ್ಸ್ ಇಸ್ ಓಕೆ. ಚಿಕ್ಕಜಾಲ ಏರ್ಪೋರ್ಟಿಗೆ ಹತ್ತಿರ ಬಹುಶಃ ಅಲ್ಲಿ ನೋಡಿ, ಈಗ IT ಬೆಲ್ಟಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ಇಲ್ಲಿನ ಸಮಸ್ಯೆ, ಇಲ್ಲಿನ ಡೈನಾಮಿಕ್ಸ್ ಬೇರೆ. ಚಿಕ್ಕಜಾಲ ಅಥವಾ ಏರ್ಪೋರ್ಟ್ ರೋಡ್ ಅಂದರೆ ಅಲ್ಲಿನ ಡೈನಾಮಿಕ್ಸು, ಅಲ್ಲಿನ ಜೀವನ ಬೇರೆ. ಹೌದು. ಸೊ ಹೌ ಡು ಯು ಕೋಪ್ ಅಪ್? ಸರ್, ಇಲ್ಲಿ ಆ್ಯಕ್ಚುಲಿ ನಾನು ಬೆಳಗ್ಗೆ ಬಂದ್ರೆ ಇಂಗ್ಲೀಷ್ ಮಾತಾಡಬೇಕು, ಹಿಂದಿ ಮಾತಾಡಬೇಕು. ಕನ್ನಡ ಅನ್ನೋದು ಮರ್ತೇ ಬಿಟ್ಟಿತ್ತು ನನಗೆ ಬೆಳ್ಳಂದೂರಲ್ಲಿ. ಓಕೆ, ತೆಲುಗು ಮಾತಾಡಬೇಕು, ಈ ಥರದಲ್ಲೇ ಇತ್ತು. ಬಟ್ ನಾನು ಇಲ್ಲಿಂದ ಚಿಕ್ಕಜಾಲ ಹೋದ್ಮೇಲೆ ಎಂಟೈರ್ ಸಿನಾರೋ ಈಸ್ ಡಿಫ್ರೆಂಟ್. ಎಲ್ಲ ಅಪೋಸಿಟ್ಟು. ಇಲ್ಲಿ ಕಂಪ್ಲೀಟ್ ಡೆವಲಪ್ಮೆಂಟ್ ಇರೋರು ಇದ್ದಾರೆ, ಅಲ್ಲಿ ಕಂಪ್ಲೀಟ್ ಆಗಿ ರೂರಲ್ ಅವ್ರು ಇದ್ದಾರೆ. ಹೌದು, ಸೆಮಿ ಅರ್ಬನ್ ಅಲ್ಲ, ಇಟ್ಸ್ ಕಂಪ್ಲೀಟ್ಲಿ ರೂರಲ್. ಇಲ್ಲಿ ಈಸ್ ವಾಸ್ ದಟ್ ಅನ್ನೋರು ಬರ್ತಾರೆ, ಅಲ್ಲಿ ಅಣ್ಣ ಅಪ್ಪ ಸಾಹೇಬ್ರೆ ಅನ್ನೋರು ಬರ್ತಾರೆ. ಸೊ ಡಿಫ್ರೆನ್ಸ್ ಆಗಿಬಿಡ್ತು. ಅಲ್ಲಿ ಕನ್ನಡ ಮಾತಾಡಬೇಕು, ತೆಲುಗು ಮಾತಾಡ್ಬೇಕು, ಅಲ್ಲೂ ಲ್ಯಾಂಗ್ವೇಜ್ ಏನು ಬ್ಯಾರಿಯರ್ ಆಗಲಿಲ್ಲ ಅಲ್ಲಿ. ಬಟ್ ಅಲ್ಲಿ ಏನಂತಂದರೆ ಹ್ಯಾಂಡಲಿಂಗ್ ಆಫ್ ಕೇಸಸ್ಸು ಬೇರೆ. ಇಲ್ಲಿ ಪ್ರೊಫೆಷ್ನಲಿಸಮ್ಗೆ ತುಂಬ ವ್ಯಾಲ್ಯೂ ಇರುತ್ತೆ, ಅಲ್ಲಿ ಡೌನ್ ಟು ಅರ್ತಿಗೆ ತುಂಬ ವ್ಯಾಲ್ಯೂ ಇದೆ ಅಲ್ಲಿ. ಅಂದರೆ ಅಲ್ಲಿ ಒಬ್ಬ ವ್ಯಕ್ತಿನ ಕಂಪ್ಲೇಂಟೇ ಮಾಡ್ಬೇಕಂತ ಹಳ್ಳಿಯವರು ಬರಲ್ಲ, ಅವನಿಗೆ ತಿಳಿಸಿ ಹೇಳ್ರಿ ಅಂತ ಹೇಳ್ತಾರೆ. ತಿಳಿಸಿ ಹೇಳಿ ಸರ್, ಅವ್ನಿಗೆ ಕರೆದ್ಬಿಟ್ಟು ಹೇಳಿ ಸರ್ ಅನ್ನೋರೇ ಜಾಸ್ತಿ ಬರೋದಲ್ಲೆಲ್ಲ. ಇಲ್ಲಿ ಏನಪ್ಪ ಅಂದರೆ ಆ್ಯಕ್ಷನ್ ಶುಡ್ ಬಿ ಟೇಕನ್ ಅಗೇನ್ಸ್ಟ್ ಹಿಮ್. ದೇ ವಿಲ್ ಆರ್ಡರ್, ದೇ ವಿಲ್ ರಿಕ್ವೆಸ್ಟ್. ದೀಸ್ ಕೈಂಡ್ ಆಫ್ ಪೀಪಲ್ ಐ ಸಾ ಇನ್ ಚಿಕ್ಕಜಾಲದಲ್ಲಿ ನಾನು ನೋಡಿದ್ದು ಏನಪ್ಪ ಅಂತಂದರೆ, ಒಂದನೇದು ತುಂಬ ಮುಗ್ಧ ವ್ಯಕ್ತಿಗಳು ಅಲ್ಲಿ ಆ ಏರಿಯಾ ಭಾಗದಲ್ಲಿ. ಎರಡನೇದೇನಪ್ಪ ಅಂತಂದರೆ ಅಲ್ಲಿ ತುಂಬ ನೊಂದಿದ್ದಾರೆ ಎಲ್ಲ ಜಾಗಗಳು, ಬಿಕಾಸ್ ಆಫ್ ಏರ್ಪೋರ್ಟು ಆ್ಯಂಡ್ ಅದರ್ ಥಿಂಗ್ಸು. ಜಾಗಗಳನ್ನೆಲ್ಲ ಬೇರೆಯವ್ರಿಗೆ ಆ ಟೈಮಲ್ಲಿ ಮಾರ್ಕೊಂಡ್ಬಿಟ್ಟಿದ್ದಾರೆ. ನಾವು ದೇ ವರ್ಕಿಂಗ್ ಆ್ಯಸ್ ಎ ಲೇಬರ್ಸು ಅವ್ರದ್ದೇ ಭೂಮಿಗಳಲ್ಲಿ. ಸೊ ಅದು ನನಗೆ ತುಂಬ ಅಲ್ಲಿ ದುಃಖಕರವಾಗಿದ್ದು. ಯಾಕಂದರೆ ಎಲ್ಲ ಮಾರ್ಬಿಟ್ಟಿದ್ದಾರೆ ಆ ಟೈಮಲ್ಲಿ, ತುಂಬ ಕಡಿಮೆಗೆಲ್ಲ ಮಾರ್ಬಿಟ್ಟಿದ್ದಾರೆ. ಬಿಕಾಸ್ ಆಫ್ ಆ್ಯನ್ಸಿಸ್ಟರ್ಸು ಅಥವಾ ದೇರ್ ಪೇರೆಂಟ್ಸು ಗೊತ್ತಿಲ್ಲ. ಅದು ತುಂಬ ಇವಾಗ ಅವ್ರಿಗೆ ಅದೇ ಫೀಲಿಂಗಲ್ಲಿ ಬದುಕ್ತಾರೆ ಅವರೆಲ್ಲ. ನಾವೇ ಇವಾಗ ಅವ್ರ ಮನೆಗೆ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ತಿದ್ದೀವಿ ಸರ್, ನಾವೇ ಮನೆ ಕ್ಲೀನ್ ಮಾಡಿ ಬರ್ತೀವಿ ಸರ್ ಅಂತ ಹೇಳ್ತಾರೆ. ಸೊ ಆ ಪರಿಸ್ಥಿತಿಲಿದ್ದಾರೆ. ಅಲ್ಲಿರೋ ವ್ಯಕ್ತಿಗಳು ತುಂಬ ಒಳ್ಳೆಯವರೇ. ನನಗೆ ಈ ಮನೆ ಸೆಟ್ ಆಗಿದ್ದರಿಂದ ಆಮೇಲೆ ನನಗೆ ಏನು ಬ್ಯಾಕ್ ಟು ನನಗಿದೆ ಈ ವರ್ಕಿಂಗ್ ಸ್ಟೈಲ್ ತುಂಬ ಇಷ್ಟ ನನಗೆ. ಒಬ್ಬ ವ್ಯಕ್ತಿಗೆ ಪನಿಷ್ಮೆಂಟ್ ಮಾಡೋದ್ರ ಕಡೆ ಜಾಸ್ತಿ ಯೋಚನೆ ಮಾಡಬೇಕಾಗುತ್ತೆ ನಾವು ಅಂಥೇಳಿ ಮತ್ತೆ ಐ ಕೇಮ್ ಟು ಮಾರತಳ್ಳಿ. ಎಷ್ಟು, 1 ವರ್ಷ ಆಯಿತು ಚಿಕ್ಕಜಾಲ? ಮಾರತಳ್ಳಿಲಿ 1 ವರ್ಷ ಎಕ್ಸಾಕ್ಟ್ಲಿ ಚಿಕ್ಕಜಾಲದಲ್ಲಿದ್ದೆ. ಅಲ್ಲಿಂದ ಇಲ್ಲಿ ಬಂದೆ ಡೈರೆಕ್ಟಾಗಿ ಮಾರತಳ್ಳಿಗೆ. ಸೊ ನೀವು ಇಲ್ಲಿ ಬೆಳ್ಳಂದೂರು ಬಂದಾಗ ಮನೆ ಮಾಡ್ಕೊಂಬಿಟ್ರಿ? ಇಲ್ಲ, ನಾನು ಪಿ ಜಿಲಿ ಬದುಕಿದ್ದೀನಿ ಸರ್ ಸ್ಟಾರ್ಟಿಂಗು. ಬಿಫೋರ್ ಮ್ಯಾರೇಜ್? ಇದು ಮ್ಯಾರೇಜ್ ಆದಮೇಲೆ ಇದನ್ನು ತಗೊಂಡಿರೋದು. ನಾನು ಪಿ ಜಿಲಿ ಬದುಕಿದ್ದೀನಿ, ಅಲ್ಲಿವರೆಗೂ ಪಿ ಜಿನೇ. ಸ್ಟೇಷನಿಗೆ ಹತ್ತಿರ ಗ್ರೀನ್ ಲೆವೆಟಲ್ಲಿ ಪಿ ಜಿ ಮಾಡ್ಕೊಂಡಿದ್ದೆ, ಪಿ ಜಿಯಲ್ಲೇ ಬದುಕಿದ್ವಿ. ನಾವು 3 ಫ್ರೆಂಡ್ಸ್ ಇದ್ವಿ. ಆ್ಯಸ್ ಎ ಪ್ರೊಫೆಷನರ್ ಆಗಿ ಜಾಯ್ನ್ ಆಗಿದ್ವಿ ಬೆಳ್ಳಂದೂರಿಗೆ. 3 ಮಂದಿನೂ ನಾವು ಪಿ ಜಿಯಲ್ಲೇ ಬದುಕಿದ್ವಿ, ಅಡುಗೆ ಮಾಡ್ಕೊಂಡು ತಿನ್ಕೊಂಡು. ಈಗ ಮಾರತಳ್ಳಿಲಿದ್ದೀರಿ. ಈ ಕಾರ್ಪೊರೇಟ್ಸಲ್ಲಿ ಕ್ರೈಮ್ ಆಗುತ್ತಾ? ಅಲ್ಲಿ ಕ್ರೈಮ್ಗಳು ಆಗ್ತಾಯಿದೆ ಸರ್, ರಿಪೋರ್ಟ್ ಆಗ್ತಾಯಿದೆ ನಮಗೆ. ಒಂದನೇದು, ದೋಸ್ ಆರ್ ಎಜುಕೇಟೆಡ್, ದೇ ಓನ್ಲಿ ಬಿಕಮಿಂಗ್ ಎ ವಿಕ್ಟಿಮ್ ಇನ್ ಸೈಬರ್ ಕ್ರೈಮ್ ಕೇಸಸ್. ತುಂಬ ಗಾಢವಾದ ನಾಲೆಜ್ ಅವರಿಗೆ IT-ಯಲ್ಲಿದೆ. ಅವ್ರ ಕ್ಷೇತ್ರದಲ್ಲಿ ಅಷ್ಟೇ ಅವರಿಗಿದೆ. ಪಬ್ಲಿಕ್ ಜೊತೆ ಹೆಂಗೆ ಇರಬೇಕು ಅನ್ನೋದು ಒಂದನೇದವರು ಅಷ್ಟು ಎವ್ರಿ ಡೇ ಫೆಮಿಲಾರಿಟಿ ಇಲ್ಲ. ಹೋಗ್ತಾರೆ, IT ಮುಂದೆ ಕುತ್ಕೊತಾರೆ, ಕೆಲಸ ಮಾಡ್ತಾರೆ, ಹಾಗೇನು ಮನೆಗೆ ಬರ್ತಾರೆ, ತಿಂತಾರೆ, ಅಲ್ಲೂ ಮಾಡ್ತಾರೆ, ಮತ್ತೆ ವಾಪಸ್ಸಾಗಿ ಇರ್ತಾರೆ. ದೇ ಆರ್ ನಾಟ್ ಲೀಡಿಂಗ್ ದೇರ್ ಪರ್ಸನಲ್ ಲೈಫ್ ಸರ್. ಆ್ಯಕ್ಚುಲಿ ಕಂಪ್ಲೀಟ್ ಪರ್ಸನಲ್ ಲೈಫ್ ದೇ ಆರ್ ನಾಟ್ ಲೀಡಿಂಗ್. ಎವ್ರಿ ಡೇ ದೋಸ್ ಆರ್ ರಿಪೋರ್ಟಿಂಗ್ ಟು ಪೊಲೀಸ್ ಸ್ಟೇಷನ್ regarding the divorce cases and family disputes. They are IT guys only, maximum. And whatever the cyber crime cases reporting to the station, the victims are those IT guys only. Example, investment kind of frauds, okay, and job offer frauds. ಅದಾದಮೇಲೆ ಈ ಬೇರೆ ಬೇರೆ ರೀತಿಯಲ್ಲಿ ಕ್ರಿಪ್ಟೋ ಕರೆನ್ಸಿ ಮಾಡಿಕೊಡ್ತೀವಿ, ನಿಮಗೆ ಈ ಜಾಬ್ಗಿಂತ ಇನ್ನೂ ಹೈಯರ್ ಜಾಬಿಗೆ ಹೋಗ್ತೀವಿ, ಆ ಥರದಲ್ಲೆಲ್ಲ ಆಫರ್ಸ್ಗಳು ಕೊಟ್ಟಾಗ ಅವ್ರು ಈಸಿಯಾಗಿ ಬಲಿಯಾಗಿಬಿಡ್ತಾರೆ. ಇನ್ವೆಸ್ಟ್ಮೆಂಟು, ದೇ ಡೋಂಟ್ ನೋ ಇಫ್ ಸಂಬಡಿ ಈಸ್ ಆಫರಿಂಗ್ ಮೀ, ಇಫ್ ಐ ಇನ್ವೆಸ್ಟ್ 1 rupees, in back they are giving 3 rupees, means I should think how I am getting 3 rupees. For earning 1 rupee, I am spending lot of my energy, my time, I am giving my time. So it is taking my personal interest also in that. But how they are easily giving 3 rupees back ಅಂತ ಹೇಳಿ ಅವ್ರು ಯೋಚನೆ ಮಾಡಲ್ಲ.
ಹಾಗಾಗಿ ಅವ್ರು ಫಸ್ಟಿಗೆ 1 ಲಕ್ಷ ಹಾಕ್ತಾರೆ, 3 ಲಕ್ಷ ಕೊಡ್ತಾನೆ, ಅದನ್ನು ರಿಸರ್ವ್ ಮಾಡಿಡ್ತಾನೆ, ಮತ್ತೆ ಅದು ಬ್ಯಾಂಕ್ ಅಕೌಂಟಲ್ಲಿ ಡೈರೆಕ್ಟ್ ವಿತ್ಡ್ರಾ ಮಾಡೋಕ್ಕಲ್ಲ, 24 hours ಟೈಮ್ ಕೊಡ್ತಾನೆ. ವಿತ್ಡ್ರಾ ಮಾಡ್ಕೊಂಡ್ರೆ ಓಕೆ, ಬಟ್ ಅವನು 3 ಲಕ್ಷಕ್ಕೆ ಮತ್ತೆ 8 lakhs ಆಫರ್ ಕೊಡ್ತಾನೆ, 3 lakhs ಮತ್ತೆ ಹಾಕ್ತಾನೆ. ಅಂದರೆ ಇವನ ಕೈಲಿ ಆಲ್ರೆಡಿ ಅದು ಹೋಗ್ತಾನೆ ಇದೆ. ಸೊ ಲಾಸ್ಟಿಗೆ ಹೋಗ್ಬಿಟ್ಟು ಕೋಟಿ ಕಳ್ಕೊಂಡವ್ರ ನೋಡ್ಬಿಟ್ಟಿದ್ದೀನಿ ಸರ್. ಕೋಟಿ, ನಾಟ್ ಎ ಸಿಂಗಲ್ ರುಪಿ. ಲಕ್ಷಗಳು ಅಲ್ಲ, ಕೋಟಿಲೆಲ್ಲ ಕಳ್ಕೊಂತಾರೆ. ಹೈಲಿ ಎಜುಕೇಟೆಡ್, ಬುದ್ಧಿವಂತರು, ಸ್ಮಾರ್ಟ್. ಹೌದು. ಇನ್ನೊಂದು, ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಾವೆಲ್ಲ ಸ್ಟೋರೀಸ್ಗಳು ಹಾಕ್ತೀವಿ. ಸೈಬರ್ ಹ್ಯಾಕರ್ಸ್ ದೇ ಆರ್ ವಾಚಿಂಗ್ ಯುವರ್ ಸ್ಟೋರೀಸ್ ಆ್ಯಸ್ ಎ ಮ್ಯೂಚುವಲ್ ಫ್ರೆಂಡು, ಆ್ಯಸ್ ಎ ಒನ್ ಆಫ್ ಯುವರ್ ಫಾಲೋವರ್ ಆಗಿ ದೇ ಆರ್ ವಾಚಿಂಗ್ ಯುವರ್ ಪ್ರೊಫೈಲ್. ಉದಾಹರಣೆಗೆ ನಾನು ನೋಡಿ ಇಲ್ಲಿ ಊಟ ಮಾಡ್ತಾ ಇದ್ದೀನಿ, ಎಸ್, ಆ ಥರದಲ್ಲಿ ಹಾಕ್ತಿರ. ಕೆಲವರು ಏನಂತಂದ್ರೆ ಈ ಸ್ಟೋರಿನ ಹೌ ದೇ ಆರ್ ಎಕ್ಸ್ಪ್ರೆಸಿಂಗ್ ದೇರ್ ಫೀಲಿಂಗ್ಸ್ ಅಂದರೆ ಸ್ಟೋರಿ ಥ್ರೂ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ನನ್ನಲ್ಲಿರ್ತಕ್ಕಂಥ ಫೀಲಿಂಗ್ಸ್ಗಳನ್ನು ನಾನು ಸ್ಟೋರಿಯಲ್ಲಿ ಒಂದು ಸ್ಟೇಟಸ್ ಇಡೋದ್ರ ಮೂಲಕ ಜನರಿಗೆ ಅದು ತಲುಪಲಿ ಅಂಥೇಳಿ ನಾನು ಆ ಭಾವಗಳನ್ನು ಅದರ ಮುಖಾಂತರ ಹೇಳ್ತಾ ಇರ್ತೀನಿ. ಫೀಲಿಂಗ್ ಲೋನ್ಲಿ. ಸೊ ದಾಟ್ ಸೈಬರ್ ಹ್ಯಾಕರ್ ಈಸ್ ಒನ್ ಆಫ್ ದಿ ಯುವರ್ ಫಾಲೋವರ್, ಅದರ್ವೈಸ್ ಎ ಫ್ರೆಂಡ್ ಇನ್ ಯುವರ್ ಪ್ರೊಫೈಲ್. ಹಿ ವಿಲ್ ಅಬ್ಸರ್ವ್, ನೀನು ಲೋನ್ಲಿ ಆಗಿ ಇಡ್ತಿದ್ಯಾ, ನೆಕ್ಸ್ಟ್ ನೀನು ಇಡ್ತಿದ್ಯಾ ಯಾವುದೋ ಒಂದು ಸಮಾಜದಲ್ಲಿ ಯಾವುದೋ ಒಂದು ವ್ಯಕ್ತಿಯಿಂದ ನನಗೆ ಮೋಸ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಇಡ್ತಾ ಇರ್ತೀರಾ, ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಿರ್ತೀರಾ. ದೇ ವಿಲ್ ಕ್ಯಾಚ್ ದಟ್ ಮ್ಯಾಟರ್ ಆ್ಯಂಡ್ ಅದೇ ರೀತಿ ನಿಮ್ಮನ್ನು ಹತ್ತಿರ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೈಬರ್ ಕ್ರೈಮಲ್ಲಿ ಹತ್ತಿರ ಆಗಿಬಿಟ್ಟು ಏನು ಮಾಡ್ತಾರೆ, ಹುಡುಗಿ ಪ್ರೊಫೈಲ್ ಇದ್ದರೆ ಹುಡುಗನ ಪ್ರೊಫೈಲು, ಹುಡುಗನ ಪ್ರೊಫೈಲ್ ಇದ್ದರೆ ಹುಡುಗಿ ಪ್ರೊಫೈಲ್ ಇಟ್ಬಿಟ್ಟು ಇಟ್ಸ್ ಅ ಗ್ರೂಪ್ ಆಫ್ ಸೈಬರ್ ಹ್ಯಾಕರ್ಸ್, ದೇ ವಿಲ್ ಡೂ ಇಟ್ ಆ್ಯಕ್ಚುಲಿ. ಹುಡುಗಿ ವಾಯ್ಸ್ ಚೇಂಜ್ ಮಾಡಿಬಿಟ್ಟು ಅವನ ಜೊತೆ ಮಾತಾಡ್ಬಿಟ್ಟು ಒಬ್ಬನೇ ಇದ್ದಾನಂತಂದರೆ ಅವನಿಗೆ ಇಂಟ್ರಾಗೇಷನ್ ಮಾಡ್ತಾರೆ. ಅದನ್ನು ಕೂಡ ಟೈಮಿಂಗ್ ಸೆಟ್ ಮಾಡಿರ್ತಾರೆ. ಇವಾಗ ವರ್ಕಿಂಗ್ ಟೈಮಲ್ಲಿ ನೀವು ಮಾಡಿದರೆ ಮತ್ತೆ ಡಿಸ್ಟರ್ಬ್ ಆಗ್ತೀರ ಅಂತೇಳಿ, ಲೋನ್ಲಿ ಅಂತ ಯಾವಾಗ ಮನೆಗೆ ಬರ್ತೀರಿ ಆ ಟೈಮನ್ನು ಕ್ಯಾಚ್ ಮಾಡ್ಕೊಂಬಿಟ್ಟು ಅವರೆಲ್ಲ ನಿಮ್ಮ ಜೊತೆ ಇಂಟ್ರಾಗೇಷನ್ ಮಾಡ್ತಾರೆ. ಶೇರಿಂಗ್ ಆಫ್ ಮೊಬೈಲ್ ಫೋನ್ ಶೇರ್ ಆಯ್ತು ಅಂದರೆ ಮುಗಿದೋಯ್ತು, ಆಲ್ಮೋಸ್ಟ್ ಆಲ್ ಆ್ಯಕ್ಸೆಸ್ ನೀವು ಕೊಟ್ಟಂಗೆ ಅವರಿಗೆಲ್ಲ. ಸೊ ಅದು ಕೊಟ್ಟು ಮೂಡಲೇ ಮನುಷ್ಯನ ಬಯಾಲಜಿಕಲ್ ಚೇಂಜಸ್ಗಳು ನಿಮಗೆ ಗೊತ್ತು. ಇಫ್ ವಿ ಸಿ ಸಮಥಿಂಗ್, ಡೆಫಿನೆಟ್ಲಿ ಬಯಾಲಜಿಕಲ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ವಿಲ್ ಬಿ ಟೇಕ್ಸ್ ಪ್ಲೇಸ್. ಸೊ ಅದು ಆದಾಗ ಏನಾಗುತ್ತೆ, ಮನುಷ್ಯ ವಿಡಿಯೋ ಕಾಲಿಗೆ ಹೋಗ್ತಾನೆ, ಬೇರೆ ರೀತಿಯಲ್ಲಿ ನ್ಯೂಡಿಟಿ ಎಲ್ಲ ತೋರಿಸ್ಬಿಟ್ಟಿರ್ತಾನೆ, ಎಕ್ಸ್ಪೋಸ್ ಆಗಿಬಿಟ್ಟಿರ್ತಾರೆ. ಅದನ್ನು ದೇ ವಿಲ್ ಟೇಕ್ ಆ್ಯಸ್ ಎ ಸ್ಕ್ರೀನ್ ರೆಕಾರ್ಡ್, ವಿಡಿಯೋ ರೆಕಾರ್ಡ್ ಮಾಡ್ತಾರೆ ಆ್ಯಂಡ್ ದೇ ವಿಲ್ ಯೂಸ್ ಆ್ಯಸ್ ಎ ವೆಪನ್ ಟು ಎಕ್ಸ್ಟ್ರಾಕ್ಟ್ ದ ಮನಿ. ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಆವಾಗ ಜಸ್ಟ್ ಏನೂ ಮಾಡಬಾರ್ದು, ರಿಪೋರ್ಟ್ ಟು 1930 ಆ್ಯಂಡ್ ಅಟ್ಲೀಸ್ಟ್ ವಿಸಿಟ್ ಎ ಪೊಲೀಸ್ ಸ್ಟೇಷನ್. ಮೆನಿ ಪೀಪಲ್ ದೇ ಆರ್ ಲೂಸಿಂಗ್ ದೇರ್ ಲೈಫ್ ಆಲ್ಸೋ. ಬಟ್ ಹೆದರೋದು ಯಾಕೆ ಹೇಳಿ ಸರ್, ನಾನು ಬೆತ್ತಲೆಯಾಗಿ ಯಾವುದೋ ವಿಡಿಯೋ ಕಾಲಲ್ಲಿ ಸಿಗಾಕೊಂಡಿದ್ದೀನಿ ಅಂತ ಹೇಳೋದು ಹೆಂಗೆ ಸರ್ ಅಂತ? ಸರ್, ನಾವು ಪೊಲೀಸ್ನವ್ರು ಇರೋದು ಏನಕ್ಕೆ? ಹೇಳಿ, ಮನುಷ್ಯನಿಗೆ ಆಗಬೇಕಾಗಿರೋದು ನಿಮಗೆ ಆಗಿದೆ ತಾನೇ, ಬೇರೆ ಏನಾಗಿಲ್ಲ. ಯು ಆರ್ ನಾಟ್ ಬಿಹೇವ್ಡ್ ಲೈಕ್ ಎ ವೈಲ್ಡ್ ಅನಿಮಲ್. ನೀವು ಒಬ್ಬ ವ್ಯಕ್ತಿ ಆಗಿರ್ತೀರಿ, ಇನ್ನೊಬ್ಬ ವ್ಯಕ್ತಿ ನಿಮ್ಮ ಅಪೋನೆಂಟ್ ಇದ್ದವನು ಪ್ರೀ ರೆಕಾರ್ಡೆಡ್ ವಿಡಿಯೋ ಬಿಟ್ಬಿಟ್ಟು ಯಾವುದೋ ಒಂದು ಮಹಿಳೆದೋ ನೀನೊಬ್ಬ ಬಾಯಿ ಇದೆಯಾ ಅಂತಂದರೆ ನಿಮ್ಮ ರೆಕಾರ್ಡ್ ಮಾಡ್ಕೊಳ್ಳಿ. ಅದಕ್ಕಂತ ಭಯ ಪಟ್ಬಿಟ್ಟು ಎಷ್ಟೋ ಜನ ಸೂಸೈಡ್ ಮಾಡ್ಕೊತಿದ್ದೀರಾ. ಸೊ ಅದು ತಪ್ಪು ಆ್ಯಕ್ಚುಲಿ. ಯು ಪ್ಲೀಸ್ ಕಮ್ ಟು ಪೊಲೀಸ್ ಸ್ಟೇಷನ್, ರಿಪೋರ್ಟ್ ಎ ಇನ್ಸಿಡೆಂಟ್. ಅದರ್ವೈಸ್ ಇಫ್ ಯು ಆರ್ ನಾಟ್ ಏಬಲ್ ಟು ಕಮ್ ಟು ಪೊಲೀಸ್ ಸ್ಟೇಷನ್, ಅಟ್ಲೀಸ್ಟ್ ರಿಪೋರ್ಟ್ ಟು 1930. ಡೋಂಟ್ ಗಿವ್ ಸಿಂಗಲ್ ರುಪಿ. ನೀವು ಅರ್ನ್ ಮಾಡಿರ್ತಕ್ಕಂಥ 1 ರೂಪಾಯಿ ಯಾವನಿಗೆ ಹಾಕೋ ಅವಶ್ಯಕತೆನೇ ಇರಲ್ಲ. ದೇ ಡೋಂಟ್ ಡೂ ಎನಿಥಿಂಗ್. ಅದ್ರಲ್ಲಿ ಏನು ಮಾಡ್ತಾರೆ ಅಂದರೆ 100% ದೇ ವಿಲ್ ಕಾಲ್ ಫಸ್ಟ್ ಡೇ. ಅಂದರೆ 10-15 ನಂಬರಿಂದ ಟಾರ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿನ್ನ ವಿಡಿಯೋ ಇದೆ, ಸ್ಕ್ರೀನ್ಶಾಟ್ ಮಾಡಿದ್ದೀನಿ, ನಿನ್ನ ಫ್ರೆಂಡ್ಸಿಗೆ ಕಳಿಸ್ತಾ ಇದ್ದೀನಿ, ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲ ಹೆದರ್ಸ್ತಾರೆ. ಸೆಕೆಂಡ್ ಡೇ ದ ಚಾನ್ಸಸ್ ಆಫ್ ಫೇರ್ನೆಸ್ ಇಸ್ 50%. ಆ 20 ಜನ ಮಾಡ್ತಿದ್ದರು 10 ಜನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏನು ಫೋನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ 3ನೇ ದಿನಕ್ಕೆ ಅದು 10% 20% ಆಗಿ ಬಿಟ್ಟುಬಿಡ್ತಾರೆ. ನೀವು ನಮ್ಮನ್ನು ರಿಪೋರ್ಟ್ ಮಾಡಿದಂತಂದರೆ ವಿ ವಿಲ್ ಸೇಫ್ ಗಾರ್ಡ್ ಯುವರ್ ಅಕೌಂಟ್. ಓಕೆ, ದಟ್ ವಿಡಿಯೋ ಇಫ್ ಪ್ರಾಬಬ್ಲಿ ವಿಡಿಯೋ ಏನಾದರೂ ಸೋಷಿಯಲ್ ಮೀಡಿಯಾಗೆ ಬಂದಿತ್ತಂತಂದರೆ ಸೆನ್ಸಿಟೈಸ್ಡ್ ಕಂಡೀಷನ್ ಮೇಲೆ ಅದನ್ನು ನಾವು ಡಿಲೀಟ್ ಮಾಡುವಂಥ ಪ್ರವೃತ್ತಿನ ಕೂಡ ಕೋರ್ಟ್ ಆರ್ಡರ್ ತೊಗೊಂಡು ಮಾಡ್ಬೋದು. ಸೊ ಬಂದು ರಿಪೋರ್ಟ್ ಮಾಡೋದನ್ನು ಕಲಿಬೇಕು. ಅದು ಬಿಟ್ಬಿಟ್ಟು ಜೀವನವನ್ನು ಕಳ್ಕೋಬಾರ್ದು. ನನ್ನ ವೀಡಿಯೋನ ಶೇರ್ ಮಾಡಿಬಿಡ್ತಾರಪ್ಪ, ನಮ್ಮ ಅಪ್ಪಗೆ ಗೊತ್ತಾಗ್ಬಿಟ್ರೆ ಹೆಂಗೆ, ನನ್ನ ಮಾನ ಮರ್ಯಾದೆ ಹೋಗುತ್ತೆ, ನನ್ನ ಹೆಂಡತಿಗೆ ಗೊತ್ತಾಗ್ಬಿಟ್ರೆ ಹೆಂಗೆ ಅಂಥೇಳಿ ಎಲ್ಲ ಥರದಲ್ಲೂ ಯೋಚನೆ ಮಾಡಿ ಸಾಯ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹಂಗೆ ಮಾಡೋದು ಬೇಡ ಅಂತ ನನ್ನ ರಿಕ್ವೆಸ್ಟ್ ಸರ್. ಏನಾಗಲಿ ಮುಂದೆ ಸಾಗುನಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.